ನಮಸ್ಕಾರ ಸ್ನೇಹಿತರೆ, ಈ ತರಗತಿಗೆ ತಮಗೆಲ್ಲ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಆತ್ಮೀಯರೇ, ಈ ಒಂದು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ GPSTR ಇದರಲ್ಲಿ ಪತ್ರಿಕೆ 1ಕ್ಕೆ ಸಂಬಂಧಪಟ್ಟಿರುವಂತೆ ನಾವು ಈಗಾಗಲೇ ಸಾಮಾನ್ಯ ಪತ್ರಿಕೆ ಇದರಲ್ಲಿ ಬರುವಂಥ ಸಾಮಾನ್ಯ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಿರುವಂಥ ಒಂದು ವಿಶ್ಲೇಷಣಾತ್ಮಕ ಪ್ರಶ್ನೋತ್ತರ ಮಾಲಿಕೆಯ 4ನೇ ತರಗತಿಗೆ ನೀವು ಭೇಟಿ ಆಗ್ತಾ ಇದ್ದೇವೆ. ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಸ್ನೇಹಿತರೆ, ಈ ಒಂದು ತರಗತಿಯಲ್ಲಿ ನಾನು ಬಹಳ ಮುಖ್ಯವಾದಂಥ ಒಂದು 3-4 ವಿಚಾರಗಳನ್ನು, ಪರಿಕಲ್ಪನೆಗಳನ್ನು, ವ್ಯಾಕರಣದ ಪರಿಕಲ್ಪನೆಗಳನ್ನು ಚರ್ಚೆ ಮಾಡ್ತಾ ಕಳೆದ ಪ್ರಶ್ನೆ ಪತ್ರಿಕೆಗಳಲ್ಲಿ ಸುಮಾರು 9 ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಆಧಾರವಾಗಿಟ್ಟುಕೊಂಡು ಅಲ್ಲಿ ಈ ಒಂದು ವ್ಯಾಕರಣದ ಪರಿಕಲ್ಪನೆಗಳ ಮೇಲೆ ಏನೆಲ್ಲ ಪ್ರಶ್ನೆಗಳು ಕೇಳಿದರೆ ಆ ಪ್ರಶ್ನೆಗಳನ್ನು ಹೇಗೆ ಉತ್ತರಿಸಬೇಕು ಅನ್ನುವಂಥ ವಿಚಾರನೂ ಸಹಿತ ಈ ತರಗತಿಯಲ್ಲಿ ಚರ್ಚೆ ಮಾಡ್ತಾ ಇದರಲ್ಲಿ ಕೇಳಿರುವಂಥ ಎಲ್ಲ ಥರದ ಅಂಶಗಳನ್ನು ನಾವು ಸಮರ್ಥವಾಗಿ ಉತ್ತರವನ್ನು ಬರೆಯುವಂಥ ಒಳನೋಟಗಳನ್ನು ನಾವು ಮನನ ಮಾಡ್ಕೊಳ್ಳೋಣ ಅನ್ನುವಂತಹ ಒಂದು ಗುರಿ, ಒಂದು ಸಂಕಲ್ಪದೊಂದಿಗೆ ನಾವು ಈ ತರಗತಿಯನ್ನು ಆಸ್ವಾದಿಸೋಣ. ಬನ್ನಿ ಸ್ನೇಹಿತರೆ, ಈ ಒಂದು ತರಗತಿಯಲ್ಲಿ ನಾನು ಲಿಂಗ ಮತ್ತು ವಚನಗಳ ಮೇಲೆ ಬಹಳ ಮುಖ್ಯವಾಗಿ ಇದರ ಮೇಲೆ ಪ್ರಶ್ನೆ ಕೇಳ್ತಾರೆ. ಲಿಂಗಗಳು ಮತ್ತು ವಚನಗಳ ಮೇಲೆ, ಮತ್ತು ದ್ವಿರುಕ್ತಿ ಜೋಡು ನುಡಿ ಇದ್ರ ಮೇಲೆ ಪ್ರಶ್ನೆ ಕೇಳ್ತಾರೆ. ದ್ವಿರುಕ್ತಿ ಮತ್ತು ಜೋಡು ನುಡಿ ಮೇಲೆ, ಮತ್ತು ಪಡೆನುಡಿ ಅಥವಾ ನುಡಿಗಟ್ಟು, ಎರಡು ಒಂದೇ ಅರ್ಥ. ಪಡೆನುಡಿ ಅಂತಂದು ಕರಿಬೋದು, ಇದನ್ನು ನುಡಿಗಟ್ಟು ಅಂತಂದು ಕರಿಬೋದು. ಈ ಥರ ನುಡಿಗಟ್ಟುಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ. ಕೆಲವು ಪ್ರಶ್ನೆ ಪತ್ರಿಕೆಯಲ್ಲಿ ಪಡೆನುಡಿ ಅಂತಂದು ಅದಕ್ಕೆ ಪ್ರಶ್ನಿಸಿದ್ದಾರೆ, ಕೆಲವು ಪ್ರಶ್ನೆ ಪತ್ರಿಕೆಯಲ್ಲಿ ನುಡಿಗಟ್ಟು ಅಂತ ಪ್ರಶ್ನೆ ಮಾಡಿದ್ದಾರೆ. ಎರಡೂ ಒಂದೇ, ಅದ್ರ ಬಗ್ಗೆ ಸ್ಪಷ್ಟತೆ ಪಡ್ಕೊಳ್ಳೋಣ. ಅದರ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ಮತ್ತೊಂದು ಪರಿಕಲ್ಪನೆ ಗ್ರಾಮ್ಯ ಮತ್ತು ಗ್ರಾಂಥಿಕ ರೂಪಗಳು ಅಂತ. ಒಂದು ನಮ್ಮ ಕನ್ನಡ ಭಾಷೆಯಲ್ಲಿ ಬಳಕೆಯಾಗಿರುವಂಥ ಏನು ಪದಗಳಿದ್ದಾವೆ ಅಥವಾ ಭಾಷೆ ಇದೆ, ಇದು ಆಡುವ ಭಾಷೆನೂ ಇದೆ, ಅಂದರೆ ವ್ಯಾವಹಾರಿಕ ಭಾಷೆ ಅಂತ ಕರಿತೀವಿ. ಅದರ ಜೊತೆಯಲ್ಲಿ ಒಂದು ಗ್ರಾಂಥಿಕ ಭಾಷೆನೂ ಇದೆ, ಅಂದರೆ ಬರವಣಿಗೆ ಭಾಷೆ ಅಂತಂದು ಕರಿತೀವಿ. ಕೆಲವು ಲೇಖಕರು ಈ ಆಡು ಭಾಷೆಯನ್ನೇ ಬರವಣಿಗೆ ಭಾಷೆಯಾಗೂ ಸಹಿತ ಬಳಸಿದ್ದಾರೆ. ಆದರೂ ಸಹಿತ ನಮ್ಮ ವ್ಯಾಕರಣ ದೃಷ್ಟಿಯಲ್ಲಿ ಆಡು ಭಾಷೆ ಬೇರೆ, ಬರವಣಿಗೆ ಅಥವಾ ಗ್ರಾಂಥಿಕ ಭಾಷೆ ಬೇರೆ ಅಂಥೇಳಿ ಈ ಥರದಲ್ಲಿ ವ್ಯಾಕರಣಾಂಶದಲ್ಲಿ ಗುರುತಿಸಿ ಅದ್ರ ಮೇಲೆ ಪ್ರಶ್ನೆಯನ್ನು ಕೇಳ್ತಾರೆ ಸಾಮಾನ್ಯವಾಗಿ. ಇನ್ನೊಂದು ಗಾದೆಗಳು ಮತ್ತು ಒಗಟುಗಳ ಮೇಲೆ ಪ್ರಶ್ನೆ ಇರುತ್ತೆ. ಗಾದೆಯನ್ನು ಪೂರ್ಣಗೊಳಿಸಿ ಅನ್ನೋ ಪ್ರಶ್ನೆ ಇರ್ಬೋದು, ಅಥವಾ ಗಾದೆಯ ಒಂದು ಸಾರಾಂಶದ ಮೇಲೆ ಪ್ರಶ್ನೆ ಇರ್ಬೋದು, ಅಥವಾ ಒಗಟು ಇದರ ಗೂಢಾರ್ಥವೇನು ಅಂತ ಈ ಥರ ಪ್ರಶ್ನೆ ಕೇಳ್ಬೋದು. ಈ ರೀತಿಯಲ್ಲಿ ಒಟ್ಟು ಒಂದು 4-5 ಅಂಶಗಳನ್ನು ಇಟ್ಟುಕೊಂಡು ಈ ತರಗತಿಯನ್ನು ನಿಮ್ಮ ಹತ್ರ ಚರ್ಚೆ ಮಾಡ್ತಿದ್ದೀನಿ. ಇದೆಲ್ಲ ನಿಮಗೆ ಪರಿಚಯ ಇರೋದೇ, ಆದರೆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂಥ ಪ್ರಶ್ನೆಗೆ ಉತ್ತರಿಸಬೇಕಾದ್ರೆ ಒಂದಿಷ್ಟು ಈ ಹಿನ್ನೆಲೆಯನ್ನು ಇಟ್ಟುಕೊಂಡ್ರೆ ನಮಗೆ ಅನುಕೂಲ ಅನ್ನುವಂಥ ದೃಷ್ಟಿಯಲ್ಲಿ ನಾನು ಇಲ್ಲಿ ಚರ್ಚಿಸ್ತಾ ಇದ್ದೇನೆ. ನೋಡ್ತಾ ಇದ್ದೀವಿ ಪ್ರಶ್ನೆಗಳು ಹೇಗೆ ಬರ್ತವೆ ಅಂತಂದರೆ, ಒಂದು ಸಾಂಕೇತಿಕವಾಗಿ ಹೀಗೆ ನೋಡ್ಬೋದು. ಬಟ್ಟಬಯಲು ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ಅಂತ ಒಂದು ಪ್ರಶ್ನೆ ಇದೆಯಪ್ಪ. ಬಟ್ಟಬಯಲು ಅನ್ನುವಂಥ ಪದ ಇಲ್ಲಿ ಒಂದು 4 ವ್ಯಾಕರಣಾಂಶಗಳನ್ನು ಕೊಟ್ಟಿದ್ದಾರೆ. ಈ ವ್ಯಾಕರಣಾಂಶದಲ್ಲಿ ಯಾವುದಕ್ಕೆ ಇದು ಉದಾಹರಣೆ ಅಂತ ಕೇಳಿದ್ದಾರೆ. ಇದು ಜೋಡು ನುಡಿಯಾಗಿ ಇದು ಬಳಕೆಯಾಗುತ್ತೋ, ಅಥವಾ ದ್ವಿರುಕ್ತಿಯಾಗಿ ಬಳಕೆಯಾಗುತ್ತೋ, ಅಥವಾ ಅನುಕರಣ ಅವ್ಯಯವಾಗಿ ಬಳಕೆಯಾಗುತ್ತೋ, ಅಥವಾ ಭಾವಸೂಚಕ ಅವ್ಯಯವಾಗಿ ಇದು ಬಳಕೆಯಾಗುತ್ತೋ ಅಂತ ಪ್ರಶ್ನೆ ಕೇಳಿದ್ದಾರೆ. ತುಂಬ ಸುಲಭ, ಆದರೆ ನಮಗೆ ಯಾವುದು ಅಂತ ಗುರುತಿಸ್ಕೋಬೇಕಾದ್ರೆ ನಮಗೆ ಬಹಳ ಮುಖ್ಯವಾಗಿ ಆ ಕೊಟ್ಟಂಥ ಆಪ್ಷನ್ಗಳ ಪರಿಚಯ ಇರಬೇಕಾಗುತ್ತೆ. ಉದಾಹರಣೆ ಜೋಡು ನುಡಿ ಅಂದರೆ ಏನು, ಅದು ಹೇಗಿರುತ್ತೆ, ಒಂದೆರಡು ಎಕ್ಸಾಂಪಲ್ಲು. ಹಾಗೆ ದ್ವಿರುಕ್ತಿ ಅಂದ್ರೇನು, ದ್ವಿರುಕ್ತಿ ಅಂತ ಯಾವುದನ್ನು ಕರಿತೀವಿ, ಒಂದೆರಡು ಉದಾಹರಣೆ. ಹಾಗೆ ಅನುಕರಣ ಅವ್ಯಯ ಅಂದ್ರೇನು, ಹಾಗೆ ಭಾವಸೂಚಕ ಅವ್ಯಯ ಅಂದ್ರೇನು, ಇದ್ರ ಬಗ್ಗೆ ನಮಗೆ ಸ್ಪಷ್ಟತೆ ಇದ್ದರೆ ಖಂಡಿತವಾಗೂ ನಾವು ಇದಕ್ಕೆ ಉತ್ತರವನ್ನು ಸುಲಭವಾಗಿ ಕಂಡುಹಿಡ್ಕೋಬೋದು. ಆದರೆ ಅದನ್ನು ತಿಳ್ಕೊಳ್ಳೋದೇ ಈ ತರಗತಿಯ ಬಹಳ ಮುಖ್ಯವಾದಂಥ ಅಂಶ. ಇನ್ನೊಂದಿದೆ, ಜೋಡು ನುಡಿಗೆ ಉದಾಹರಣೆಯಾದ ಪದವಿದು ಅಂತ. ಇಲ್ಲೊಂದಿಷ್ಟು ಪದಗಳನ್ನು ಕೊಟ್ಟಿದ್ದಾರೆ. ಇವೆಲ್ಲ ಕನ್ನಡದಲ್ಲಿ ಬಳಕೆ ಇರುವ ಪದಗಳೇ. ಉದಾಹರಣೆಗೆ ಕೊನೆಗೆ ಅನ್ನೋಂಥ ಪದ ಇರ್ಬೋದು, ಚುರು ಅನ್ನೋ ಪದ ಇರ್ಬೋದು, ಹಾಲ್ ಜೇನು ಅನ್ನೋ ಪದ ಇರ್ಬೋದು, ಮತ್ತು ಅಬ್ಬಬ್ಬ ಅನ್ನೋ ಪದ ಇರ್ಬೋದು. ಈ 3-4 ಪದಗಳು ಸಹಿತ ಕನ್ನಡದಲ್ಲಿ ಬಳಕೆ ಇದೆ. ಆದರೆ ಇದರಲ್ಲಿ ಜೋಡು ನುಡಿ ಯಾವುದು ಅಂತ ಗುರುತಿಸ್ಬೇಕಲ್ಲ. ಹಾಗೆ ಜೋಡು ನುಡಿ ಅಂದರೆ ಏನು ಅಂತ ಪರಿಕಲ್ಪನೆ ಇರಬೇಕಾಗತ್ತಲ್ಲ ನಮಗೆ. ಅದನ್ನು ಇಲ್ಲಿ ಚರ್ಚೆ ಮಾಡೋಣ. ಹಾಗೆ ಕಗ್ಗಂಟು, ಈ ನುಡಿಗಟ್ಟಿನ ಅರ್ಥ ಏನು ಅಂತ ಕೇಳಿದ್ದಾರೆ. ನುಡಿಗಟ್ಟು ಅಂದರೆ ಏನು ಅಂತ ಗೊತ್ತಿರಬೇಕು ನಮಗೆ. ಕಗ್ಗಂಟು ಈ ಪದದ ಅರ್ಥ ಅಲ್ಲ,
ಇದರ ನುಡಿಗಟ್ಟಿನ ಅರ್ಥ, ಇದು ನುಡಿಗಟ್ಟಾಗಿ ನೋಡಿದಾಗ ಇದರ ಅರ್ಥನೇ ಬೇರೆ ಇರುತ್ತೆ. ವಿಶೇಷವಾದಂಥ ಅರ್ಥವನ್ನು ಹೊಮ್ಮಿಸ್ತಾ ಇರ್ತವೆ ಇಂಥ ಪದಗಳು. ಹಾಗಾಗಿ ಅದರ ಅರ್ಥವನ್ನು ನಾವು ಇಲ್ಲಿ ಗಮನಿಸಬೇಕಾಗತ್ತೆ. ಅದರಲ್ಲಿ ಹತೋಟಿಯಲ್ಲಿಡು ಅನ್ನೋದು ಸರಿನಾ, ಬಗೆಹರಿಸಲಾಗದ ಸಮಸ್ಯೆ ಅನ್ನೋದು ಕರೆಕ್ಟಾ, ಸಿದ್ಧನಾಗು ಅನ್ನೋದು ಕರೆಕ್ಟಾ, ಅಥವಾ ಸುಳ್ಳು ಮಾತು ಅನ್ನೋದು ಸರಿನೋ, ಈ ಥರದಲ್ಲಿ ಪ್ರಶ್ನೆ ಕೇಳ್ತಾರೆ. ನೋಡೋಣ. ಈಗ ತರಗತಿಯಲ್ಲಿ ಈ ಏನು ಈ ವ್ಯಾಕರಣಾಂಶಗಳನ್ನು ನಾನು ಇಲ್ಲಿ ಪರಿಚಯ ಮಾಡಿಸಿದ್ದೀನಿ. ಈ ವ್ಯಾಕರಣಾಂಶಗಳ ಮೇಲೇ ಈ ಪ್ರಶ್ನೆಗಳಿರೋದ್ರಿಂದ ಆ ವ್ಯಾಕರಣಾಂಶಗಳ ಒಂದಿಷ್ಟು ಸೂಕ್ಷ್ಮ ಪರಿಚಯವನ್ನು ಮಾಡ್ಕೊತ ಹೋಗೋಣ. ನೋಡೋಣ. ಇಲ್ಲಿ ಮೊದಲನೇದಾಗಿ ದ್ವಿರುಕ್ತಿ ಮತ್ತು ಜೋಡು ನುಡಿ ಅಂತ. ದ್ವಿರುಕ್ತಿಗೂ ಮತ್ತು ಜೋಡು ನುಡಿಗೂ ಒಂದು ಬಹಳ ವಿಶೇಷವಾದಂಥ ಒಂದು ಬಾಂಧವ್ಯ. ದ್ವಿರುಕ್ತಿ ಮತ್ತು ಜೋಡಿ ನುಡಿ ಎರಡು ಜೊತೆನೇ. ದ್ವಿರ್ ಅಂದರೆ ಎರಡು ಅಂತ ಅರ್ಥ, ನಮಗೆ ಗೊತ್ತು. ದ್ವಿರ್ ಅಂದ್ರೇನು ಎರಡು ಅಂತ ಅರ್ಥ, ಎರಡು ಸಾರಿ ಹೇಳುವಂಥದ್ದು ಅಂತ. 2 times ಅಂತ ಅರ್ಥ. ಏನು, ಒಂದು ಪದವನ್ನು ಒಂದು ಮೀನಿಂಗ್ಫುಲ್ ವರ್ಡನ್ನು, ಒಂದು ಪದವನ್ನು 2 ಸಾರಿ ವಿಶೇಷವಾಗಿ ಉಚ್ಚರಿಸಿದರೆ ಅವುಗಳನ್ನು ದ್ವಿರುಕ್ತಿ ಪದಗಳು ಅಂತ ಕರಿತೀವಿ. ದ್ವಿರುಕ್ತಿ ಪದಗಳು ಅಂತಂದರೆ ಒಂದು ಪದವನ್ನು 2 ಸಾರಿ ಜೊತೆಯಾಗಿ ಉಚ್ಚರಿಸೋದು, ಜೊತೆಲೇ ಉಚ್ಚಾರ ಮಾಡೋದು, ಅದನ್ನೇ ವಿಶೇಷವಾಗಿ ಉಚ್ಚರಿಸಿದರೆ ಅಂತ ಕರಿತೇವೆ ಇದನ್ನು. ಹಂಗೆ ಅದನ್ನು ನಾವು ದ್ವಿರುಕ್ತಿ. ದ್ವಿರ್ ಅಂದರೆ 2 ಅಂತ ಅರ್ಥ, 2 ಸಾರಿ ಅಂತ ಅರ್ಥ. ಉಕ್ತಿ ಅಂದರೆ ಮಾತು ಅಂತ ಅರ್ಥ. ಒಂದು ಪದವನ್ನು 2 ಸಾರಿ ಹೇಳೋದು ಅಂತ ಅರ್ಥ, 2 ಸಾರಿ ಹೇಳೋದು ಅಂತ, ಅದನ್ನೇ ದ್ವಿರುಕ್ತಿ ಅಂತ ಪದ ಆಗುತ್ತೆ. ಇದು ಕ್ಲಿಯರ್ ಅಂತ ಅನ್ಕೊತೀನಿ ನಾನು. ನೋಡೋಣ ಇನ್ನೊಂದು. ಒಂದು ವಿಶೇಷ ಅರ್ಥವನ್ನು ವ್ಯಕ್ತಪಡಿಸುವುದಕ್ಕಾಗಿ ಯಾಕೆ 2 ಸರಿ ಹೇಳಬೇಕು ಅಂತಂದರೆ, ಒಂದು ವಿಶೇಷ ಅರ್ಥ ಅಲ್ಲಿಂದ ಹೊಂದಿಸಬೇಕಾಗಿದೆ ನಾವು. ಅಂಥ ಸಂದರ್ಭದಲ್ಲಿ ಒಂದು ಪದವನ್ನು ಒಂದು ವಾಕ್ಯವನ್ನು 2 ಬಾರಿ ಪ್ರಯೋಗ ಮಾಡುವುದಕ್ಕೆ ದ್ವಿರುಕ್ತಿ ಅಂತ ಕರಿತೀವಿ. ಹಾಗಾದ್ರೆ ವಿಶೇಷ ಅರ್ಥ ಅಂದರೆ ಏನು ಅಂತ ನೋಡಬೇಕು. ನೋಡೋಣ. ಒಂದಿಷ್ಟು ಅರ್ಥಗಳ ಒಂದಿಷ್ಟು ಪದಗಳಿದಾವೆ ಇಲ್ಲಿ. ಉದಾಹರಣೆಗೆ ಉತ್ಸಾಹವನ್ನು ತೋರಿಸುವಂಥ ಸಂದರ್ಭ, ಅದು ವಿಶೇಷ ಅರ್ಥ. ಒಂದು ಹುಮ್ಮಸ್ಸು, ಉತ್ಸಾಹ, ಸಂಭ್ರಮ. ಆವಾಗ ಆ ವಿಶೇಷವಾದಂಥ ಉತ್ಸಾಹ ನೋಡಿ, ವಿಶೇಷವಾದಂಥ ಅರ್ಥ ಏನು, ನಿಲ್ಲು ಅಂದರೆ ಸಾಮಾನ್ಯವಾಗಿರುವಂತಹ ಒಂದು ಮಾತು ಅಲ್ಲ, ಒಂದು ಧ್ವನಿ ಅಥವಾ ಒಂದು ಪದ. ನಿಲ್ಲು ಮೀನಿಂಗ್ಫುಲ್ ವರ್ಡ್ ಇದು. ನಿಲ್ಲು ಅಂದರೆ ಸ್ಟಾಪ್ ಅಂತ ಆಗುತ್ತೆ. ನಿಲ್ಲು ಅನ್ನೋದನ್ನು ನಾವು ವಿಶೇಷವಾದಂಥ ಅರ್ಥದಲ್ಲಿ ಹೇಳಬೇಕಪ್ಪ. ಆವಾಗ ನಿಲ್ಲು ಅಂತೆ ನೋಡಿ. ಈ ನಿಲ್ಲು ಹೇಳೋದಿಲ್ಲ, ಇದನ್ನು ನಿಲ್ಲು ಅಂತ ಒಟ್ಟಿಗೆ ಹೇಳ್ತೀವಿ. ನಿಲ್ಲು ಹಿಂಗೆ ಹೇಳಿದರೆ ಅದು ದ್ವಿರುಕ್ತಿ ಆಗುತ್ತೆ. ಏನು ಅರ್ಥ ಅದಕ್ಕೆ? ನಿಲ್ಲು ಅಂದರೆ ಒಂದೇ, ನಿಲ್ಲು ಅಂದ್ರೂ ಅಷ್ಟೇ. ಸ್ಟಾಪ್ ಮೀನಿಂಗ್ ಒಂದೇ, ಆದರೆ ನಮಗೆ ಆತಂಕ ಇರುತ್ತೆ. ಏನು, ಆ ಒಂದು ಸರಿ ಹೇಳಿದರೆ ಅದು ನಮಗೆ ಸ್ಯಾಟಿಸ್ಫೈಡ್ ಅನಿಸೋದಿಲ್ಲ. ಅಯ್ಯೋ ಹೌದೋ ಅಲ್ಲೋ, ನಿಲ್ತಾರೋ ಇಲ್ಲೋ ಅಂತ ಆತಂಕದಲ್ಲಿರ್ತೀವಿ. ಆವಾಗ ಒಂದು ಉದ್ವೇಗ ಅಥವಾ ಒಂದು ಉತ್ಸಾಹ ಅಥವಾ ಒಂದು ಒತ್ತಾಯದಲ್ಲಿ ನಾವು ಆ ಪದವನ್ನು ಮತ್ತೊಂದು ಸರಿ ಉಚ್ಚಾರ ಮಾಡ್ತೀವಿ. ಇದನ್ನೇ ನಾವು ದ್ವಿರುಕ್ತಿ ಅಂತ ಕರೀತೀವಿ. ಈ ಥರದ ಪದಗಳು ತುಂಬ ಬಳಕೆ ಇದ್ದಾವೆ ಕನ್ನಡದಲ್ಲಿ, ಅದನ್ನು ದ್ವಿರುಕ್ತಿ. ಉದಾಹರಣೆಗೆ ಯಾರು ಕರೀತಾರೆ ನಮ್ಮನ್ನು, ಕರೆದ ತಕ್ಷಣ ಬಂದೆ ಅಂದರೆ ಮುಗೀತದ್ರ ಅರ್ಥ. ಬಂದೆ ಅಂದರೆ ಏನರ್ಥ, ಬರ್ತಾ ಇದ್ದೀನಿ, ಸ್ವಲ್ಪ ತಾಳು ಅನ್ನೋ ಮೀನಿಂಗ್ಫುಲ್ ಬರ್ತಾ ಇರ್ತೈತೆ ಅವರಿಗೆ. ನಾವೇನು ಬಂದೆ ಅಂತ ಹೇಳ್ತಾ ಇರ್ತೀವಿ ಅಲ್ವಾ. ಬಂದೆ ಅನ್ನೋದನ್ನೇ ಡಬಲ್ ಸರಿ ಹೇಳಿದರೆ ನನಗೆ ಗೊತ್ತಾಗಿದೆ, ಬರ್ತಾ ಇದ್ದೀನಿ, ಒಂದು ಸ್ವಲ್ಪ ತಾಳಿ ಅಂದಂಗೆ ಅದು ಅಲ್ವಾ. ಹಾಗಾಗಿ ಉತ್ಸಾಹದಲ್ಲಿ ಈ ಥರ ವಿಶೇಷ ಅರ್ಥದಲ್ಲಿ ನಾವು ಹೇಳಿದರೆ ಇದನ್ನು ಬಂದೆ, ನಿಲ್ಲು ಈ ಥರದ ಅರ್ಥ ಬರುತ್ತೆ. ಮತ್ತೊಂದು ಒಪ್ಪಿಗೆಯ ಅರ್ಥದಲ್ಲಿ ವಿಶೇಷ, ಹೌದು ಅಂದರೆ ಮುಗೀತು, ಹೌದು ಅಂದ್ರೇನು, ಬಹಳ ಒಪ್ಪಿಗೆ, ನಮಗಿದು ಅಕ್ಸೆಪ್ಟೆಡ್, ನಾನು ಒಪ್ಪಿದೆ, ಇದಕ್ಕೆ ನಾನು ಸಪೋರ್ಟ್ ಇದೆ ಅಂತ ಅನ್ನೋ ವಿಶೇಷ ಅರ್ಥದಲ್ಲಿ ನಾವು ಹೌದು ಪ್ಲಸ್ ಹೌದು ಆಗುತ್ತೆ. ಹಾಗೆ ಆಗಲಿ ನಂದು ಒಪ್ಪಿಗೆ ಅಂತ, ಆಗಲಿ ಇದು ಒಪ್ಪಿಗೆಯ ವಿಶೇಷ ಅರ್ಥದಲ್ಲಿ ಈ ಥರದ ಪದಗಳು ಬಳಕೆ ಆಗ್ತವೆ. ಆಧಿಕ್ಯದಲ್ಲಿ ಅಂದರೆ ಹೆಚ್ಚು ಅಂತ ಹೇಳಬೇಕಪ್ಪ, ಬಹಳ ಅಂತ ಹೇಳಬೇಕು. ಆವಾಗ ಹೆಂಗೆ ಹೇಳೋದು, ದೊಡ್ಡ ಅಂತ ಹೇಳಿದ್ರೆ ಸಾಕು. ದೊಡ್ಡ ಅಂದಾಗ ನೋಡ್ರಿ ಅತಿ ಹೆಚ್ಚು ಅಂತ ಹೇಳ್ದಂಗೆ ಅದು ಅಲ್ವಾ. ಹಾಗೆಯೇ ಹೆಚ್ಚು ಭಾಳ ಅಂತ ಹೇಳ್ದಂಗೆ. ಹೆಚ್ಚು ಅಂದರೆ ಮುಗೀತು, ಹೆಚ್ಚು ನೋಡಿ. ಇದು ಆಧಿಕ್ಯದಲ್ಲಿ ಹೇಳುವಂಥ ವಿಶೇಷ ಅರ್ಥದಲ್ಲಿ ಒಂದು ಅರ್ಥವತ್ತಾದಂಥ ಒಂದು ಪದವನ್ನು 2 ಸರಿ ಹೇಳಿದರೆ ಇದನ್ನು ದ್ವಿರುಕ್ತಿ ಅಂತ ಕರಿತೀವಿ. ಹಾಗೆ ಆಶ್ಚರ್ಯ
ಅರ್ಥದಲ್ಲಿ ಹೇಳಬೇಕಾದ್ರೆ ಅಬ್ಬಬ್ಬಾ, ಅಯ್ಯಯ್ಯೋ, ಈ ಥರ ಪದವನ್ನು ಬಳಕೆ ಮಾಡ್ತೀವಿ. ನಿಷೇಧದಲ್ಲಿ ಹಾಗೆಯೇ ಸಾಕು ಸಾಕು ನಮಗೆ ಬಡಿಸ್ತಾ ಇರ್ತಾರೆ, ಸಾಕು ಅಂತ ಹೇಳಬೇಕು. ಅವಾಗ ಒಂದು ಅರ್ಥ, ಸಾಕು ಅಂದರೆ ಕಾಮನ್ ಆಗಿ ಹೇಳ್ದಂಗೆ ಅದನ್ನೇ ಒಂದು ನಿಷೇಧ ಅರ್ಥದಲ್ಲಿ ಹೇಳಬೇಕಾದ್ರೆ ಹಕ್ಕಲೆ ಬೇಡ, ನಿಷೇಧ. ಹಾಗಾಗಿ ಸಾಕು ಸಾಕು ಈ ಥರ ಹೇಳ್ತೀವಿ. ಹಾಗೆಯೇ ಬೇಡ ಬೇಡ ಅನ್ನೋಂಥದ್ದು ಇವೆಲ್ಲ ನಿಷೇಧದ ಅರ್ಥದಲ್ಲಿ ಹೇಳುವಂಥವು. ಹಾಗಾಗಿ ವಿಶೇಷ ರೂಪಗಳು ಅಂಥೇಳಿ ಕೆಲವನ್ನು ಬಳಕೆ ಮಾಡ್ತಾರೆ ನಮ್ಮ ದ್ವಿರುಕ್ತಿಯಲ್ಲಿ. ಅದರಲ್ಲಿ ಮೊದಲು ಕಟ್ಟ ಕಡೆಗೆ, ಹಾಗೆ ನಟ್ಟ ನಡುವೆ, ಇವೆಲ್ಲವೂ ಸಹಿತ ನಡುವೆ ನಡುವೆ, ನಟ್ಟ ನಡುವೆ, ಕಡೆಗೆ ಕಡೆಗೆ, ಕಟ್ಟ ಕಡೆಗೆ, ಹಾಗೆ ಮೊದಲು ಮೊದಲು ಈ ಥರದಲ್ಲಿ ಹೊಸ ರೂಪವನ್ನು ಪಡ್ಕೊಂಡು ಒಂದು ಪದ ಎರಡು ಸರಿ ಹೇಳಲ್ಪಟ್ಟಾಗ ಒಂದಿಷ್ಟು ಹೊಸ ರೂಪ ಪಡೆಯುತ್ತೆ ಮತ್ತು ವಿಶೇಷ ಅರ್ಥದಲ್ಲಿ ಅದು ಬಳಕೆ ಆಗುತ್ತೆ. ಇಂಥ ಪದಗಳನ್ನು ನಾವು ದ್ವಿರುಕ್ತಿಗಳು ಅಂತ ಕರಿತೀವಿ. ಇದು ನಮಗೆ ಕ್ಲಿಯರ್ ಆಯಿತು ಅಂತ ಅನ್ಕೊತೀನಿ. ಇನ್ನೊಂದು ಜೋಡು ನುಡಿಗಳು ಅಂಥೇಳಿ. ಜೋಡು ನುಡಿಗಳು ಅಂದರೆ ಏನು ಅಂತಂದರೆ, ಜೋಡಿ, ಇಲ್ಲಿ ನಮಗೆ ಪದ ನೋಡ್ತಿದ್ದಂಗೆ ಗೊತ್ತಾಗುತ್ತೆ. ಜೋಡಿ ಅಂತ, ಜೋಡಿ, ಪೇರ್ ಅಂದ್ರೇನು, ಎರಡು ಬೇರೆ ಬೇರೆ ಜೊತೆಗೆ ಬರ್ತಿದ್ದಾವೆ ಅಂತ ಅರ್ಥ. ಒಂದೇ ಪದ ಎರಡು ಸರಿ ಹೇಳಿದರೆ ಅದು ದ್ವಿರುಕ್ತಿ, ಬೇರೆ ಬೇರೆ ಪದ ಒಟ್ಟಿಗೆ ಹೇಳಿದರೆ ಅದು ಜೋಡು ನುಡಿ, ಅಷ್ಟೇ, ಬಹಳ ಸಿಂಪಲ್. ಹಾಗಾಗಿ ಇಲ್ಲಿ ಎರಡು ಬೇರೆ ಬೇರೆ, ಇಲ್ಲೊಂದು ಪದ ಇದೆ, ಇದೊಂದು ಪದ ಇದೆ, ಎರಡೂ ಪದನೂ ಒಟ್ಟಿಗೆ ಕೂಡಿಸಿ ಒಟ್ಟಿಗೆ ಹೇಳಿದರೆ ಅದೇ ಜೋಡು ನುಡಿ ಅಂತ. ಬಹಳ ಸಿಂಪಲ್. ಎರಡು ಅರ್ಥವತ್ತಾದಂಥ ಪದಗಳು, ಅದಕ್ಕೆ ಕೆಲವು ಸರಿ ಪ್ರಾಸಬದ್ಧ ಪದಗಳು ಅಂತ ಕರಿತೀವಿ. ನೋಡೋಣ ಅದ್ರದ್ದು ವಿವರವಾದ ಅಂತ ನೋಡೋಣ. ಅಂದರೆ ಎರಡು ಪದಗಳು ಅಂತ ಅನ್ಕೊಳ್ಳೋಣ. ಎರಡು ಪದಗಳು ಜೋಡಿಯಾಗಿ ಬಳಕೆಯಾಗುವುದನ್ನು ಜೋಡು ನುಡಿಗಳು ಅಂತ ಕರಿತೀವಿ ಅಲ್ವಾ. ಈ ಜೋಡು ನುಡಿಗಳಲ್ಲಿ ಸುಮಾರಷ್ಟು ಪ್ರಕಾರಗಳನ್ನು ನೋಡ್ತೀವಿ. ಒಂದೇ ಥರ ಜೋಡಿ ನುಡಿಗಳು ಇರೋದಿಲ್ಲ. ಹೆಂಗೆ ಸಮಾನಾರ್ಥಕ ಜೋಡಿ ನುಡಿಗಳಿದ್ದಾವೆ. ಒಂದೇ ಪದ ಇರುತ್ತೆ, ಅಂದರೆ ಒಂದೇ ಅರ್ಥ ಇರುತ್ತೆ, ಆದರೆ ಪದ ಬೇರೆ ಬೇರೆ ಇರ್ತಾವೆ. ಇದನ್ನು ಸಮಾನಾರ್ಥಕ ಪದಗಳನ್ನು ಜೋಡಿ ನುಡಿಯಾಗಿ ಬಳಸುವಂಥ. ಉದಾಹರಣೆಗೆ ಹಾದಿ ಅಂದರೆ ಮಾರ್ಗ, ದಾರಿ, ಅಲ್ಲ ವೇ. ಹಾದಿ ಅಂದರೂ ಒಂದೇ, ಬೀದಿ ಅಂದರೂ ಒಂದೇ ಅಲ್ವಾ. ಆದರೆ ಇದನ್ನು ಎರಡು ಬೇರೆ ಬೇರೆ ಪದಗಳು ಒಟ್ಟಿಗೆ ಹೇಳ್ತಾ ಇದ್ದೀವಿ. ಇದನ್ನು ಹಾದಿ ಬೀದಿ ಅಂತ. ಹಾದಿ ಬೀದಿಯಲ್ಲಿ ಅಲ್ವಾ. ಹಾದಿ ಬೀದಿ ಅನ್ನೋದು ಏನಿದೆ, ಹಂಗಿದ್ರೆ ಜೋಡು ನುಡಿ. ಹಾದಿ ಬೇರೆ, ಬೀದಿ ಬೇರೆ, ಪದ ಬೇರೆ ಬೇರೆ, ಮೀನಿಂಗ್ ಇರ್ಬೋದು, ಒಂದೇ ಇರ್ಬೋದು, ಆದರೆ ಪದ ಬೇರೆ ಬೇರೆ. ಆ ಎರಡೂ ಬೇರೆ ಪದಗಳನ್ನು ಕೆಲವು ಸಂದರ್ಭದಲ್ಲಿ ಒಟ್ಟಿಗೆ ಹೇಳಿ ಬಳಕೆ ಮಾಡಿದರೆ ಇದನ್ನೇ ನಾವು ಜೋಡು ನುಡಿ ಅಂತ ಕರಿತೀವಿ, ಪೇರ್ ವರ್ಡ್ಸ್ ಅಲ್ವಾ. ಹಾಗೆ ತಳ ಬುಡ. ತಳ ಅಂದ್ರೇ ಅಲ್ವಾ ಎಂಡ್ ಅಂತ ಅರ್ಥ, ತಳ ಅಥವಾ ರೂಟ್ ಅಂತ. ಬುಡ ಅಂದ್ರೂ ಅದೇ. ಹಾಗೆ ತಳ ಮತ್ತು ಬುಡ, ತಳ ಬುಡ ಗೊತ್ತಿಲ್ಲದೆ ಏನೋ ಮಾತಾಡ್ತಿ ಅಂತಿರ್ತಾರೆ ನೋಡ್ರಿ. ತಳ ಬಂದ್ರೇನು, ಅದರ ಮೂಲ ಗೊತ್ತಿಲ್ಲ ಅಂತ ಅರ್ಥ. ಬುಡ ಅಂದ್ರೇನು, ಅದರ ಮೂಲ ಅಂತಂದೇ ಅರ್ಥ. ಒಂದೇ ಅರ್ಥದ ಎರಡು ಪದಗಳು ಜೊತೆಯಾಗಿ ಬಂದರೆ ಇದನ್ನು ಜೋಡು ನುಡಿ ಅಂತ ಕರಿತೀವಿ. ತಳ ಬುಡ ಇದು ಸಮಾನಾರ್ಥಕ ಜೋಡು ನುಡಿಗಳು. ಹಾಗೆ ಉಡುಗೆ ತೊಡುಗೆ ಅನ್ನೋದಿರ್ಬೋದು, ಗೆಡ್ಡೆ ಗೆಣಸು ಅನ್ನೋದಿರ್ಬೋದು. ಗೆಡ್ಡೆ ಅಂದ್ರೆ ಒಂದೇ, ಗೆಣಸು ಅಂದ್ರೆ ಒಂದೇ. ಭೂಮಿಯ ಆಳದಲ್ಲಿ ಬರುವಂತಹ ಒಂದು ಬೇರಿನ ಆಹಾರವನ್ನು ಸಂಗ್ರಹ ಮಾಡುವಂಥ ಸಸ್ಯದ ಒಂದು ಭಾಗ ಅಲ್ವಾ. ಇದನ್ನು ಗೆಡ್ಡೆ ಆಗುತ್ತೆ, ಹಾಗೆ ಅದಕ್ಕೆ ಗೆಣಸು ಅಂತಂದು ಕರಿತೀವಿ. ಹಾಗಾಗಿ ಇದು ಎಲ್ಲವನ್ನು ನಾವು ಏನಂತ ಕರಿತೀವಿ, ಇವು ಜೋಡು ನುಡಿಗಳು. ಬೇರೆ ಬೇರೆ ಪದಗಳು ಜೊತೆಯಾಗಿ ಬರ್ತಾ ಇದ್ದಾವೆ. ಇನ್ನೊಂದು ವಿರುದ್ಧಾರ್ಥಕ ಜೋಡು ನುಡಿಗಳು ಅಂತಿದೆ. ಅರ್ಥ ಎರಡು ಬೇರೆ ಬೇರೆ ಹೊಮ್ಮಿಸ್ತಾ ಇರುತ್ತೆ, ಜೊತೆಗೆ ಬರ್ತಾ ಇರ್ತಾವೆ. ಉದಾಹರಣೆಗೆ ಬೇವು ಬೆಲ್ಲ ನೋಡ್ತೀವಿ. ಜೀವನ ಅನ್ನೋದೊಂದು ಬೇವು ಬೆಲ್ಲ ಕಣ. ಕಷ್ಟ ಸುಖ ನೋಡಿ, ಇಲ್ಲಿ ಕಷ್ಟನೂ ಇದೆ, ಸುಖನೂ ಇದೆ ಅಲ್ವಾ. ಎರಡು ಜೋಡಿಯಾಗಿ ಹೇಳ್ತಾ ಇದ್ದೀವಿ. ಕಷ್ಟ ಸುಖ, ಏರುಪೇರು, ಆದಿ ಅಂತ್ಯ, ಏಳು ಬೀಳು. ಏಳು ಅಂತಂದರೆ ಪ್ರಗತಿ, ಬೀಳು ಅಂತಂದರೆ ಹಾಳಾಗುವಂಥದ್ದು ಅಲ್ವಾ, ಅವನತಿ. ಪ್ರಗತಿ ಮತ್ತು ಅವನತಿ ಎರಡನ್ನೂ ಏಳು ಬೀಳು ಅಂತ ಒಂದೇ ಪದವಾಗಿ ಬಳಕೆ ಮಾಡ್ತೀವಿ. ಇದನ್ನು ವಿರುದ್ಧಾರ್ಥಕ ಜೋಡು ನುಡಿಗಳು ಅಂತ ಕರಿತೀವಿ. ಇನ್ನು ಹಗಲು ರಾತ್ರಿ, ಅಯ್ಯೋ ಹಗಲು ರಾತ್ರಿ ತುಂಬ ಕಷ್ಟಪಟ್ಟು ಓದಿದ್ನಪ್ಪ ನಾನು ಅಂತಾರೆ ಅಲ್ವಾ. ಹಗಲು ಮತ್ತು ರಾತ್ರಿ ಎರಡು ಜೊತೆಯಾಗೆ ಬರ್ತಾ ಇದ್ದಾವೆ. ಬೇರೆ ಬೇರೆ ಪದಗಳು ಜೊತೆಯಾಗಿ ಬಂದರೆ ಇದನ್ನು ಜೋಡಿ ನುಡಿ. ಇವು ವಿರುದ್ಧ ಅರ್ಥವನ್ನು ಹೊಂದಿದ್ದಾವೆ, ವಿರುದ್ಧಾರ್ಥಕ ಜೋಡಿ ನುಡಿಗಳು ಅಂತ ಕರಿತೀವಿ ಇವಕ್ಕೆ. ಇನ್ನೊಂದು ರೀತಿ ಜೋಡಿ ನುಡಿಗಳಿದ್ದಾವೆ, ಪ್ರಾಸಬದ್ಧ ಜೋಡಿ ನುಡಿಗಳು ಅಂತ. ಒಂದು ಪದಕ್ಕೆ ಅರ್ಥ ಇರುತ್ತೆ, ಇನ್ನೊಂದು ಪದಕ್ಕೆ ಅರ್ಥ ಇರೋದಿಲ್ಲ. ಪ್ರಾಸಕ್ಕೆ ಅನುಗುಣವಾಗಿ ಬಳಕೆ ಮಾಡಿಬಿಡ್ತಾರೆ. ಯಾಕಂದರೆ ಭಾಷೆ ಆ ಕೇಳುಗರಿಗೆ ಒಂದಿಷ್ಟು ಅಟ್ರಾಕ್ಷನ್ ಆಗಬೇಕು, ಆಸಕ್ತಿ ಬರಬೇಕು, ಆಕರ್ಷಣೆ ಆಗಬೇಕು. ಅದಕ್ಕಾಗಿಯೇ ಇದು ಮರ ಗಿಡ ಅನ್ನೋದು ಇದು ಜೋಡಿ ನುಡಿ. ಮರ ಬೇರೆ, ಗಿಡ ಬೇರೆ, ಎರಡು ಜೊತೆಗೆ ಬಂದರೆ ಇದು ಮರ ಗಿಡ ಅಲ್ವಾ. ಇದು ಒಂದು ಜೋಡಿ ನುಡಿ. ಆದರೆ ಮರ ಗಿರ, ಈ ಗಿರಕ್ಕೆ ಅರ್ಥ ಇರಲ್ಲ, ಮರಕ್ಕೆ ಅರ್ಥ ಇದೆ ಅಲ್ವಾ. ಇಲ್ಲಿ ಮರ ಮತ್ತು
ಗಿಡ, ಮರ ಗಿಡಗಳು ಚಿಗುರಿದವು. ಇದಕ್ಕೆ ಅರ್ಥ ಇದೆ ಇವೆರಡಕ್ಕೂ ಅಲ್ವಾ. ಆದರೆ ಮರ ಗಿರ ಅನ್ನೋದು ಇದು ಒಂದು ಜೋಡಿ ನುಡಿನೇ, ಮರ ಗಿಡ ಜೋಡಿ ನುಡಿನೇ. ಇನ್ನು ಮರ ಗಿರಕ್ಕೆ ಅರ್ಥ ಇಲ್ಲ, ಮರಕ್ಕೆ ಮಾತ್ರ ಅರ್ಥ ಇದೆ. ಆದರೂ ಸಹಿತ ಇದೊಂದು ಜೋಡು ನುಡಿ. ಮರ ಗಿರ ಕಿತ್ತು ಹಾಕಬಾರ್ದು ಅಥವಾ ಮರ ಗಿರ ನೆಡಬೇಕು ಪರಿಸರ ಚೆನ್ನಾಗಿರೋದಕ್ಕೆ ಅಂತೇನು. ಮರ ಗಿರ ಅಂದ್ರೇನು ನೋಡಿ, ಗಿರಕ್ಕೆ ಅರ್ಥ ಇಲ್ಲ. ಹಾಗೆ ಕಲ್ಲು ಪಲ್ಲು ಅನ್ನೋಂಥ ಇರ್ಬೋದು, ಸಾಲ ಸೂಲ ಅನ್ನೋದಿರ್ಬೋದು, ದೇವ್ರು ಗೀವ್ರು ಅನ್ನೋದಿರ್ಬೋದು. ನೋಡಿ ಇವೆಲ್ಲವೂ ಏನು ಪ್ರಾಸಬದ್ಧ ಜೋಡಿ ನುಡಿಗಳು ಅಂತ ಕರಿತೀವಿ ಈ ಥರದ್ದು. ಹಾಗೆಯೇ ಇನ್ನೂ ಸುಮಾರಷ್ಟು ಜೋಡಿ ನುಡಿಗಳನ್ನು ನೋಡ್ಬೋದು ನಾವು. ಜೋಡಿ ನುಡಿ ಅಂದರೆ ಏನು ಅಂತ ಒಂದು ನಿಮಗೆ ಸ್ಪಷ್ಟ ಆಯ್ತು ಅಂತ ಅನ್ಕೊತೀನಿ. ಹಾಗೆ ಇನ್ನೊಂದು ಗಾದೆ ಮಾತುಗಳು ಮತ್ತು ನುಡಿಗಟ್ಟುಗಳು ಮತ್ತು ಒಗಟುಗಳು ಅಂತೀವಿ. ಜನಪದದ ಅತ್ಯಂತ ಅಮೂಲ್ಯ ಸಾಹಿತ್ಯದ ಸಂಪತ್ತು. ಜನಪದ ಸಾಹಿತ್ಯದಲ್ಲಿ ನಾವು ಇದನ್ನು ಗಾದೆಗಳು ಒಂದು ಬಹಳ ವಿಶೇಷವಾದಂಥ ಒಂದು ಪ್ರಕಾರ ಅಂತ ನೋಡ್ತೀವಿ. ನುಡಿಗಟ್ಟುಗಳು ಅಷ್ಟೇ ಮತ್ತು ಒಗಟುಗಳು ಅಷ್ಟೇ, ಬಹಳ ಜಾಣ್ಮೆಯ ನುಡಿಗಳಿವೆಲ್ಲ. ಹಾಗಾಗಿ ಅದ್ರ ಮೇಲೆ ಪ್ರಶ್ನೆ ಕೇಳ್ತಾರೆ. ನೋಡ ನಾವು ಏನು ಅಂತ ಒಂದು ಸ್ವಲ್ಪ. ಗಾದೆಗಳು ಅಂದ್ರೇನು ಅಂತಂದರೆ ಜನಸಾಮಾನ್ಯರ ಅಲಂಕಾರಿಕ ಜಾಣ್ಮೆಯ ನುಡಿಗಳು ಹೇಳ್ತಾರೆ. ಭಾಳ ಚೆನ್ನಾಗಿ ಅಲ್ವಾ. ಗಾದೆಗಳನ್ನು ವಿಸ್ತರಿಸಿ ಅಂತ ಕೇಳಿದ ಬರಿತೀರಿ ನೀವು ಸಾಮಾನ್ಯವಾಗಿ. ಏನೋದಂತಂದರೆ ವೇದ ಸುಳ್ಳಾಗ್ಬೋದು, ಗಾದೆ ಸುಳ್ಳಾಗೋದಿಲ್ಲ ಅಂತ. ಅನುಭವದ ನುಡಿಮುತ್ತುಗಳಿವು. ಭಾಳ ಅನುಭವದಿಂದ ಹುಟ್ಟಿದಂಥ ಒಂದು ಅಲಂಕಾರಿಕ, ಭಾಳ ಅಲಂಕಾರದಿಂದ ಕೂಡಿರುವಂಥ, ತುಂಬ ಆಕರ್ಷಣೆ ಅನಿಸುವಂತಹ, ಒಂದು ಸರಿ ಕೇಳಿದರೆ ಹಾಗೆ ಮನಸ್ಸಿನಲ್ಲಿ ಉಳಿದು ಬಿಡುವಂತಹ ವಾಕ್ಯ ರಚನೆ ಇದು. ಭಾಳ ಜಾಣ್ಮೆಯ ನುಡಿ. ಇದನ್ನು ಜಾಣ್ಮೆಯ ನುಡಿ ಅಂತಂದೇ ಕರೀತಾರೆ. ಇದಕ್ಕೆ ಜನಪದರ ಅನುಭವದ ಜಾಣ್ಮೆಯ ನುಡಿಗಳು ಅಂತ. ಯಾವುವು ಗಾದೆಗಳಿಗೆ. ಇವು ಸಂಕ್ಷಿಪ್ತವಾಗಿರ್ತವೆ, ಕಿರಿಯದರಲ್ಲಿ. ಸಂಕ್ಷಿಪ್ತ ಅಂದರೆ ಕಿರಿದು, ಸಣ್ಣಕ್ಕಿರ್ತವೆ ನೋಡೋದಕ್ಕೆ, ಆದರೆ ವಿಶಾಲವಾದಂಥ ಅರ್ಥವನ್ನು ಹೊಂದ್ತವೆ, ಹಿರಿಯ ಅರ್ಥವನ್ನು ಹೊಮ್ಮಿಸ್ತಾ ಇರ್ತವೆ. ಇವು ಗಾದೆಗಳ ವೈಶಿಷ್ಟ್ಯ ಇದು. ಹಾಗೆ ಇವು ಪ್ರಾಸಬದ್ಧ ಅಕ್ಷರಗಳನ್ನು ಒಳಗೊಂಡಿರ್ತವೆ. ಸಾಮಾನ್ಯವಾಗಿ 2 ವಾಕ್ಯ ಇದ್ದರೆ 2 ವಾಕ್ಯ ಪ್ರಾಸಬದ್ಧವಾಗಿರುತ್ತೆ, ಒಂದೇ ವಾಕ್ಯ ಇದ್ದರೆ ಒಂದೇ ವಾಕ್ಯ ಬಹಳ ಪ್ರಾಸಬದ್ಧವಾಗಿರುತ್ತೆ, ಮತ್ತು ಅರ್ಥಪೂರ್ಣವಾಗಿ ಜೋಡಣೆಯಾಗಿರುತ್ತದೆ. ಬಹಳ ಅರ್ಥಪೂರ್ಣವಾಗಿ ಅಲ್ಲಿ ಪದಗಳು ಮತ್ತು ಆ ವಾಕ್ಯಗಳು ಜೋಡಿಸಲ್ಪಟ್ಟಿರ್ತವೆ. ಮತ್ತು ಒಂದು ವಿಶೇಷ ಅನುಭವ ಇರುತ್ತೆ ಇದರಲ್ಲಿ, ಅಥವಾ ಒಂದು ನೀತಿ ಇರುತ್ತೆ ಬಹಳ ಮುಖ್ಯವಾಗಿ, ಮತ್ತು ಒಂದು ಸಂದೇಶವನ್ನು ಕೊಡ್ತಾ ಇರ್ತವೆ. ಇಂಥ ವಾಕ್ಯಗಳನ್ನೇ ನಾವು ಗಾದೆಗಳು ಅಂತ ಕರಿತೀವಿ. ಗಾದೆಗಳು ಅಂತಂದ್ರೆ ಏನು ಅಂತ ನಿಮಗೆ ಅನುಭವಕ್ಕೆ ಬಂತು ಅಂತ ಅನ್ಕೊತೀನಿ. ನೋಡಿ, ಒಂದು ಜನಾಂಗ ಅಥವಾ ಒಂದು ಜನತೆ ತಮ್ಮ ಜೀವನದ ಅನುಭವಗಳನ್ನು ವ್ಯಕ್ತಪಡಿಸಿದಾಗ ಒಬ್ಬ ಸಮರ್ಥನಾದಂಥ ವ್ಯಕ್ತಿ ಅಥವಾ ಸೃಜನಶೀಲನಾದಂಥ ವ್ಯಕ್ತಿ ಒಂದು ಅಲಂಕಾರಿಕ ವಾಕ್ಯವಾಗಿ ಅದನ್ನು ಸೃಜಿಸ್ತಾನೆ. ಅದಕ್ಕಾಗಿ ಬಹಳ ಒಳ್ಳೆಯ ಮಾತು ಹೇಳ್ತಾರೆ. ಗಾದೆಗಳು ಅಥವಾ ಜನಪದ ಅಂದರೆ ಏನು ಅಂದರೆ ಹಲವರ ಅನುಭವ ಒಬ್ಬರ ಅಭಿವ್ಯಕ್ತಿ ಅಂತ. ಏನು ಜನಪದ ಸಾಹಿತ್ಯಕ್ಕೆ ತುಂಬ ಚೆನ್ನಾಗಿ ಒಂದು ವ್ಯಾಖ್ಯಾನ ಏನು ಅಂತಂದರೆ ಹಲವರ ಅನುಭವ. ಹಲವು ಜನರು ತಮ್ಮ ಅನುಭವಗಳನ್ನು ಹಂಚ್ಕೊತಾ ಇರ್ತಾರೆ. ಆದರೆ ಯಾರೋ ಒಬ್ಬ ಸೃಜನಶೀಲ ವ್ಯಕ್ತಿ, ಮಾತುಗಾರ, ಅವನೇನು ಮಾಡ್ತಾನೆ, ಬಹಳ ಚೆನ್ನಾಗಿ ಒಬ್ಬನ ಅಭಿವ್ಯಕ್ತಿ ಅದು. ಆದರೆ ಅದು ಬರೆದಿಡಲ್ಲ ಅವನು, ಯಾಕಂದ್ರೆ ತಂದೊಬ್ಬಂದ ಎಕ್ಸ್ಪೀರಿಯನ್ಸ್ ಅಲ್ಲ, ಹಲವು ಜನರ ಅನುಭವ ಆಗಿರೋದರಿಂದ ಅದು ಅವನು ಹಾಗೆ ಓರಲಿ ಮೌಖಿಕವಾಗಿ ಹೇಳಿಬಿಡ್ತಾನೆ. ಇದೇ ಜನಪದ ಸಾಹಿತ್ಯವಾಗಿ ದೊಡ್ಡ ಒಂದು ಸಂಪತ್ತಾಗಿ ಸಂಗ್ರಹ ಆಗುತ್ತೆ. ಹಾಗಿದ್ರೆ ಒಂದೆರಡು ಉದಾಹರಣೆಗಳನ್ನು ನೋಡೋಣ. ಗಾದೆಗಳಲ್ಲಿ ನೋಡಿ, ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಎಷ್ಟು ಚೆನ್ನಾಗಿದೆ ನೋಡಿ. ಹಾಸಿಗೆ ಎಷ್ಟಿದೆಯೋ ಅಷ್ಟೇ ಕಾಲು ಚಾಚಬೇಕು. ಆ ಕಾಲು ಹಾಸಿಗೆಗಿಂತ ಮೀರಿ ಹೋದರೆ, ಕಾಲು ಹಾಸಿಗೆಯಿಂದ ಹೊರಗೆ ಬಿದ್ದರೆ ಅದು ರಕ್ಷಣೆ ಇಲ್ದಂಗೆ ಆಗುತ್ತೆ, ಅಥವಾ ತಣ್ಣಗಾಗ್ಬಿಡ್ಬೋದು, ಅಥವಾ ಈ ಸೊಳ್ಳೆಗಳಿಗೆ ಅದಕ್ಕೆ ಆಹಾರ ಆಗ್ಬೋದು. ಹಾಸಿಗೆ ಎಷ್ಟೈತೋ ಅಷ್ಟೇ ಕಾಲು ಚಾಚಿದರೆ ಕಾಲು ಬೆಚ್ಚಗಿರೋಕ್ಕೆ ಸಾಧ್ಯತೆ ಇದೆ, ರಕ್ಷಣೆಯಿಂದ ಇರೋಕ್ಕೆ ಸಾಧ್ಯತೆ ಇದೆ ಅಲ್ವಾ. ಹಾಗಾಗಿ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂದರೆ ನಮ್ಮ ಎಷ್ಟು ದುಡಿಮೆ ಇದೆಯೋ ಅಥವಾ ನಮ್ಮ ಎಷ್ಟು ವ್ಯಾಪ್ತಿ ಇದೆಯೋ ಅಷ್ಟರಲ್ಲೇ ನಮ್ಮ ಬದುಕನ್ನು ಕಟ್ಕೋಬೇಕು. ಅದನ್ನು ಮೀರಿ ದುರಾಸೆಗೆ ಹೋದರೆ ನಮ್ಮ ಬದುಕು ಅಧಂಪತನ ಆಗುತ್ತೆ, ಕಷ್ಟಕ್ಕೆ ಸಿಲುಕುತ್ತೆ ಅನ್ನೋದು ಈ ಗಾದೆಯ ಬಹಳ ಮುಖ್ಯವಾದಂಥ ಅರ್ಥ. ನಾವು ಏನಕ್ಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ಇಲ್ಲಿ ಪರೀಕ್ಷೆಯಲ್ಲಿ ಏನು ಕೇಳ್ತಾರೆ, ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಕೇಳ್ತಾರೆ ಅಂದರೆ, ಗಾದೆಯನ್ನು ಪೂರ್ಣಗೊಳಿಸಿ ಕೇಳ್ಬೋದು, ಅಥವಾ ಈ ಗಾದೆಯ ಅರ್ಥ ಕೇಳ್ಬೋದು. ಹಾಗಾಗಿ ಗಾದೆ ಅರ್ಥ ಹೇಳೋದಿದೆಯಲ್ಲ, ಅದು ತುಂಬ ಸೂಕ್ಷ್ಮವಾದಂತಹ ಒಂದು ಚಿಂತನೆ ಬೇಕಾಗುತ್ತೆ, ಒಂದು ಒಳನೋಟ ಬೇಕಾಗುತ್ತೆ. ಹಾಗಾಗಿ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂದರೆ ಏನು ಅರ್ಥ ಅನ್ಕೋಬೇಕು ನಾವು? ನಾವಿಲ್ಲಿ ಒಂದು ಹಾಸಿಗೆ, ನಮ್ಮದು ಒಂದು
6 ಅಡಿ ಇದೆ ಅಂತಂದರೆ ನಮ್ಮ ಕಾಲು ಎಷ್ಟಿರಬೇಕು 6 ಅಡಿ ಒಳಗೇ ನಾವು ಸೆಟ್ ಮಾಡ್ಕೋಬೇಕು. ಅದು ಬಿಟ್ಟು ನಾವೇನಾದರೂ ಇಲ್ಲಿ ಅರ್ಧದಿಂದ ಈ ಕಡೆಗೆ ನಾವು ಚಾಚಿಬಿಟ್ರೆ ಇನ್ನು 1 ಅಡಿ ತಣ್ಣಗಾಗುತ್ತೆ ಇಲ್ಲಿ ಅಲ್ವಾ, ಇದು ತೊಂದರೆ ಆಗ್ತತಿ. ಅಂದರೆ ನಮ್ಮ ದುಡಿಮೆ ಎಷ್ಟಿದೆಯೋ, ನಮ್ಮ ದುಡಿಮೆ ಬಹುಶಃ ಒಂದು 5,000 ರೂಪಾಯಿ ದುಡಿಮೆ ಇದೆ ಒಂದು ತಿಂಗಳಿಗೆ ಅಂತಂದರೆ ನಮ್ಮ ವೆಚ್ಚ ಎಷ್ಟಿರಬೇಕು 4,500 ಒಳಗಿರಬೇಕು. ಅದ್ರ ಮೇಲೆ ಮೀರಿ ಹೋದರೆ, ಅಕಸ್ಮಾತ್ 5,000 ಮೇಲೆ ಹೋದರೆ ಏನಾಗುತ್ತೆ, ಇನ್ನು 500 ರೂಪಾಯಿ ಸಾಲ ತರಬೇಕಾಗುತ್ತೆ. ಅಲ್ಲಿಗೆ ಅವನಿಗೆ ಭಾರ ಶುರು ಆಯಿತು ಅಲ್ವಾ, ತೊಂದರೆ ಶುರು ಆಯಿತು. ಬಡ್ಜೆಟ್ ಹೆಂಗಿರ್ಬೇಕು ನಮ್ಮದು, ಇದು ನಮ್ಮದು. ಅದಕ್ಕೆ ಹಾಸಿಗೆ ಇದ್ದಷ್ಟು ಕಾಲು ಚಾಚೋ, ಯಾಕೆ ದುರಾಸೆ ಪಡ್ತೀವಿ, ಕೈ ಯಾಕೆ ಜಾಸ್ತಿ ಮುಂದಕ್ಕೆ ಅಂತಾರೆ, ತೊಂದರೆ ಅನುಭವಿಸ್ತೀವಿ ಅಂತ ಅರ್ಥ. ಹಾಗೆಯೇ ಜನ ಮರಳೋ ಜಾತ್ರೆ ಮರಳೋ ಅನ್ನೋದು ಇದು ಒಂದು ಬಹಳ ವಿಶೇಷವಾದಂಥ ಒಂದು ಗಾದೆ ಮಾತು. ಜನ ಮರಳೋ ಜಾತ್ರೆ ಮರಳೋ ಅಂತಂದರೆ ಅರ್ಥ ಜನ ಸೇರಿದಾಗ, ಅಥವಾ ಅದನ್ನು ಭಾಳ ಕಡೆ ಹೇಳ್ತೀವಿ ನಾವು ಸಮೂಹ ಸನ್ನೆ ಅಂತ ಕರಿತೀವಿ ಭಾಳ ಚೆನ್ನಾಗಿ. ಹೀಗೆ ಒಬ್ಬರು ಒಂದು ಗಾಸಿಪ್, ಏನಾರು ಒಂದು ಮಾಹಿತಿ ಹೇಳಿದರೆ ಸಾಕು, ಅದು ಎಲ್ಲ ಕಡೆ ಸುಮ್ಮನೆ ಹರಡಿಬಿಡುತ್ತೆ. ಅವರು ವೈಯಕ್ತಿಕವಾಗಿ ಅಥವಾ ಖುದ್ದಾಗಿ ನೋಡಿ ಅದು ಸರಿ ತಪ್ಪುಗಳ ನಿಷ್ಕರ್ಷೆ ಆಗೋದೇ ಇಲ್ಲ. ಜನರ ಬಾಯಿಂದ ಬಾಯಿಗೆ ಅದು ಇನ್ನೇನೋ ಆಗಿ ಹರಡಿ ಹೋಗ್ಬಿಡುತ್ತೆ. ಹಾಗಾಗಿ ಇದನ್ನು ಜನಕ್ಕೆ ಹೆಚ್ಚು ತಿಳುವಳಿಕೆ ಇಲ್ಲ, ಗುಂಪಿನಲ್ಲಿ ಅಲ್ಲಿಯೇ ಹೆಚ್ಚು ವಿವೇಚನೆ ಇರೋದಿಲ್ಲ ಅಂತ ಅರ್ಥ. ಹಾಗಾಗಿ ಅದೊಂದು ಮರಳು ಅಂದರೆ ದಡ್ಡತನ, ಸುಮ್ಮನೆ ಮೌಢ್ಯ, ಮೂಢನಂಬಿಕೆ, ಹಾಗೆ ಮರಳಿನಲ್ಲಿ ನಂಬಿಡ್ತಾರೆ ಅಂತ ಅರ್ಥ. ಹಾಗಾಗಿ ಜನ ಮರಳು, ಜಾತ್ರೆ ಮರಳು, ಜಾತ್ರೆನೂ ಅಷ್ಟೇ. ಅಲ್ಲಿ ಯಾರಿಗೂ ಸಂಬಂಧಗಳು ಕಡಿಮೆ, ಯಾರಿಗೂ ಸಹಾಯ ಅನ್ನೋದು ಇರೋದಿಲ್ಲ. ಬಂದರೂ ಸುಮ್ಮನೆ ಅವ್ರು ಹೂ ಅಂದಟ್ಲಿಗೆ ದಾನ್ಲಿ ಮಾಡಿ ಸಂಜೆ ಜಾತ್ರೆ ಮುಗಿಸ್ಕೊಂಡು ಹೋದ್ರಷ್ಟೇ. ಹಾಗಾಗಿ ಅಲ್ಲಿ ಜೀವನಕ್ಕೂ ನಿಜ ಜೀವನಕ್ಕೂ ಏನೇನೂ ಸಂಬಂಧ ಇರಲ್ಲ. ಅಲ್ಲಿ ಬಂದಿರೋದೇ ಸುಮ್ಮನೆ ಎಂಜಾಯ್ ಮಾಡಿ ಹೋಗೋದಕ್ಕೆ ಅಂತ ಅರ್ಥ. ಹಾಗಾಗಿ ಅಲ್ಲಿ ನಾವು ಏನನ್ನೂ ಭರವಸೆ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ, ಖುಷಿ ಅಷ್ಟೇ ಅಲ್ಲಿ. ಹಾಗಾಗಿ ಇದನ್ನು ಜನ ಮರಳೋ ಜಾತ್ರೆ ಮರಳೋ ಅನ್ನೋವಂಥದ್ದು ಈ ಗಾದೆ ಹೇಳುತ್ತೆ ನಮಗೆ. ಹಾಗೆ ಇನ್ನೊಂದು ಮಾತೆ ಮುತ್ತು ಮಾತೆ ಮೃತ್ಯು ಅನ್ನೋದು ಸಹಿತ. ಮುತ್ತು ಮತ್ತು ಮೃತ್ಯು ಮತ್ತು ಮಾತು, ಇದರ ಮಹತ್ವವನ್ನು ತಿಳಿಸ್ತಾ ಇದೆ. ಮಾತಿಗೆ ಎಷ್ಟು ಬೆಲೆ ಇದೆ ಅಂದರೆ, ಮಾತು ಸರಿಯಾಗಿ ಆಡಿದರೆ, ಸರಿಯಾದ ಜಾಗದಲ್ಲಿ ಸರಿಯಾದ ವ್ಯಕ್ತಿಗಳ ಜೊತೆಯಲ್ಲಿ ಸರಿಯಾದ ಅರ್ಥದಲ್ಲಿ ನಾವು ಮಾತಾಡಿದರೆ ಅದು ಒಂದು ಮುತ್ತಿನಷ್ಟು ಬೆಲೆ. ಅದೇ ಮಾತು ತಪ್ಪಾದ ಸ್ಥಳದಲ್ಲಿ ತಪ್ಪಾದ ಅರ್ಥದಲ್ಲಿ ತಪ್ಪು ಮಾತುಗಳನ್ನು ಆಡಿದರೆ ಅದೇ ಒಂದು ಮೃತ್ಯುವಿಗೆ ಕಾರಣವಾಗಬಹುದು, ಅಂತ್ಯಕ್ಕೆ ಕಾರಣವಾಗ್ಬೋದು, ತಪ್ಪು ಗ್ರಹಿಕೆಗೆ ಕಾರಣ ಆಗ್ಬೋದು. ಹಾಗಾಗಿ ಮಾತಿಗೆ ತುಂಬ ಬೆಲೆ ಇದೆ. ಬಸವಣ್ಣವರು ಅದೇ ಹೇಳ್ತಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಲ್ವಾ, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು. ಅಂದರೆ ನುಡಿಗೆ ಅಷ್ಟು ಮಹತ್ವ ಇದೆ, ಮಾತಿಗೆ ಅಷ್ಟು ಮಹತ್ವ ಇದೆ. ನುಡಿಯೊಳಗಾಗಿ ನಡೆಯದಿದ್ದರೆ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಅಂತ ಅಲ್ವಾ. ಅಂದರೆ ಅದು ಒಂದು ಮೃತ್ಯುಗೆ ಸಮಾನ, ಸತ್ತಂಗೆ ಅಂತ ಅರ್ಥ. ಹಾಗಾಗಿ ಮಾತಿಗೆ ಇಷ್ಟು ಮಹತ್ವ ಇದೆ ಅನ್ನೋದು ಮಾತಿನ ಮಹತ್ವವನ್ನು ತಿಳಿಸುವಂಥ ಒಂದು ಗಾದೆ ಮಾತಿದು, ಅನುಭವದ ಮಾತು. ಹೀಗೆ ಗಾದೆಗಳು ಅಂದರೆ ಏನು ಅಂತ ನಮಗೆ ಕ್ಲಿಯರ್ ಆಯಿತು. ಇನ್ನೂ ಸುಮಾರಷ್ಟು ಗಾದೆಗಳಿದ್ದಾವೆ. ಅದರಲ್ಲಿ ಒಂದು ಎಕ್ಸಾಂಪಲ್ ನೋಡೋಣ. ಇಲ್ಲಿ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ಒಂದು ಪ್ರಶ್ನೆ ಕೊಟ್ಬಿಟ್ಟು ಅದಕ್ಕೆ 4 ಆಯ್ಕೆಗಳನ್ನು ಕೊಡ್ತಾರೆ. ಈ ಥರ ಏನು, ಇರುವುದರಲ್ಲಿ ತೃಪ್ತಿ ಪಡಬೇಕು ಅನ್ನೋದು ಸರಿನೋ, ಇಲ್ಲದ್ದಕ್ಕೆ ಆಸೆ ಪಡಬಾರದು ಅನ್ನೋದು ಸರಿನೋ, ಅತಿ ಆಸೆ ಪಟ್ಟಷ್ಟು ನೋವಾಗುವುದು ಅನ್ನೋದು ಸರಿನೋ, ಹೆಚ್ಚಾಗಿ ಬಯಸಿದರೆ ಇದ್ದದ್ದು ಕಳೆದು ಹೋಗುವುದು ಅನ್ನೋದು ಸರಿನೋ. ನೀವು ಹೇಳ್ದಂಗೆ ಎಲ್ಲವೂ ಹಾಗೆ ಇದಾವಲ್ಲ ಅನ್ನಿಸ್ಬಿಡ್ತೈತಲ್ವ. ಖಂಡಿತ ಎಲ್ಲ ಒಂದೇ ಥರ ಅರ್ಥ ಇದ್ದಾವೆ. ಆದರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅನ್ನೋದಕ್ಕೆ ಯಾವುದು ಇದರಲ್ಲಿ ಹತ್ತಿರದ್ದು ಉತ್ತರ ಆಗ್ಬೋದು. ಇರುವುದರಲ್ಲಿ ತೃಪ್ತಿ ಪಡಬೇಕು ಅನ್ನೋದು ಸರಿ ಇರಬಹುದಾ ನೋಡೋಣ. ಇಲ್ಲದ್ದಕ್ಕೆ ಆಸೆ ಪಡಬಾರದು, ಇದು ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಇಲ್ಲದ್ದಕ್ಕೆ ಆಸೆ ಪಡಬೇಡ. ನೋಡಿ, ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಇಲ್ಲದ್ದಕ್ಕೆ ಆಸೆ ಪಡಬೇಡ. ಇದಕ್ಕೆ ಸಪೋರ್ಟಿವ್ ಆಗಿ ಒಂದು ವಾಕ್ಯ ಹೇಳ್ತಾ ಇದ್ದೇವೆ ಹೊರತು ಇದನ್ನೇ ನಿಲ್ಲಿಸಿಲ್ಲ ನಾವು. ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಇದಕ್ಕೆ ಒಂದು ವಿಶೇಷವಾದಂಥ ಅರ್ಥ ಇದೆ. ಅದೇ ಯಾವುದು, ಇರುವುದರಲ್ಲಿ ತೃಪ್ತಿ ಪಡು ಅಂತ ಅರ್ಥ. ಇದು ಮುಂದುವರೆದ ಭಾಗ, ಹಾಗಾಗಿ ಇದು ಸರಿ ಹೋಗೋದಿಲ್ಲ. ಇನ್ನೊಂದು ನೋಡೋಣ. ಅತಿ ಆಸೆ ಪಟ್ಟಷ್ಟು ನೋವಾಗುವುದು, ಅತಿ ಆಸೆ ಪಟ್ಟಷ್ಟು ನೋವು ಖಂಡಿತ ಅಂತ ಹೇಳ್ತಿದ್ದಾರೆ. ಅದು ಸಹಿತ ಇದಕ್ಕೆ ಇದರ ಸಾರಾಂಶವನ್ನು ಅಥವಾ ಅದರ ಒಂದು ನೀತಿಯನ್ನು ಹೇಳ್ತಾ ಇದೆ. ಇನ್ನೊಂದಿದೆ, ಹೆಚ್ಚಾಗಿ ಬಯಸಿದರೆ ಇದ್ದದ್ದು ಕಳೆದು ಹೋಗುವುದು, ಕಳೆದು ಹೋಗ್ಬೋದು, ಕಳೆದೇನೂ ಇರ್ಬೋದು. ಹಾಗಾಗಿ ಇದು ಸರಿ ಹೋಗೋದಿಲ್ಲ. ಹಾಗಾದ್ರೆ ಸರಿಯಾದ ಉತ್ತರ
ಇದಾಗುತ್ತೆ. ಇರುವುದರಲ್ಲಿ ತೃಪ್ತಿ ಪಡಬೇಕು ಅನ್ನೋದು ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ಇದು ಫಸ್ಟ್ ಆಫ್ ಆಲ್. ಹಾಗಿದ್ರೆ ನಾವು ಇವತ್ತು 50 ರೂಪಾಯಿ ದುಡಿತೀನಿ, 50 ರೂಪಾಯಿದ್ದೇ ನಾವು ಆಂಬಿಷನ್ಸ್ ಇಟ್ಕೊಂಡು ಅಷ್ಟೇ ಜೀವನ ಮಾಡೋಣ ಬಿಡಪ್ಪ ಅನ್ನೋಕ್ಕಾಗತ್ತಾ? ಇಲ್ಲ. ಕೆಲವು ಚಾಲೆಂಜ್ ತಗೊಂತಾರೆ, ಏನಾರು ಅಚೀವ್ಮೆಂಟ್ ಮಾಡೋಣ ಅಂತ. 50 ರೂಪಾಯಿಗೆ ನಾವು 500 ರೂಪಾಯಿದ್ದು ಅಪೇಕ್ಷೆ ಪಟ್ಟು ಕಷ್ಟಪಟ್ಟು ದುಡಿ ಅಂದ್ಬಿಡ್ರಿ ಅಂತಾರೆ ಕೆಲವರು. ಸಾಲ ಇದ್ದರೆ ದುಡಿಮೆಗೆ ಹಸ್ತಾ ಬಿಡ್ರಿ ಅಂತಾರೆ ಕೆಲವರು ಅಲ್ವಾ. ಹಾಗಾಗಿ ನಾವು ಇರುವುದರಲ್ಲಿ ತೃಪ್ತಿ ಪಡಬೇಕು, ಆದರೆ ಹೆಚ್ಚು ಅಭಿವೃದ್ಧಿ ಆಗಬಾರ್ದು ಅಂತ ಎಲ್ಲೂ ಹೇಳಿಲ್ಲಲ್ಲ. ಹಾಗಾಗಿ ಮುಂದಿನ ಹೇಳಿಕೆಗಳು ನಮ್ಮನ್ನು ಕಟ್ ಹಾಕ್ತವೆ. ಆದರೆ ಇದು ಒಂದು ಸ್ಯಾಟಿಸ್ಫೈಡ್ ಲೈಫು. ಆದರೆ ನೀವು ಪ್ರಯತ್ನ ಮಾಡಬಾರ್ದು ಅಂತೇನಿಲ್ಲಲ್ಲ ಎಲ್ಲೂ. ಹಾಗಾಗಿ ಇದು ಸರಿಯಾದಂಥ ಅರ್ಥ ಹೊಮ್ಸೋದಿಲ್ಲ, ಇದು ಸರಿಯಾದ ಉತ್ತರ ಆಗುತ್ತೆ. ಇಷ್ಟು ಸೂಕ್ಷ್ಮವಾಗೂ ಸಹಿತ ಇದರ ಅರ್ಥಗಳನ್ನು ನಾವು ಗಮನಿಸಬೇಕಾಗುತ್ತೆ. ಹಾಗಾಗಿ ಒಂದು ವರ್ಷ ಈ ಕೇಳಿರುವಂಥ ಪ್ರಶ್ನೆ ಇದು. ಆದರೆ ಒಂದು ಗಾದೆ ಮೇಲೆ ಕೇಳುವಂಥ ಪ್ರಶ್ನೆ ಹೆಂಗಿರುತ್ತೆ ಅಂತ ನಮಗೆ ಅರ್ಥ ಮಾಡ್ಕೋಬೇಕು ನಾವು. ಹಾಗಾಗಿ ಈ ದೃಷ್ಟಿಯಲ್ಲಿ ಇದನ್ನು ಗಮನಿಸಬೇಕಾಗತ್ತೆ. ಇನ್ನೂ ಒಂದು ಇದೇ ಥರದ ಪ್ರಶ್ನೆ ಇದೆ. ಇನ್ನೊಂದು ವರ್ಷ ಈ ಥರದ ಒಂದು ಪ್ರಶ್ನೆ ಕೇಳಿದ್ರು. ಹೀಗಿದೆ: ಅಪ್ಪ ಹಾಕಿದ ಆಲದ ಮರ. ಇದ್ರ ಮೇಲೆ ಇನ್ನೂ ಸುಮಾರಷ್ಟು ಬೇರೆ ಬೇರೆ ಥರದ ಗಾದೆಗಳು ಅಥವಾ ಹೇಳಿಕೆಗಳು ಅಥವಾ ಮಾತುಗಳು ಅಥವಾ ನುಡಿಗಳು ಅಂದರೆ ಅನುಭವದ ಮಾತುಗಳು ಇವೆಲ್ಲ ಮುಂದೆ ಡೆವಲಪ್ ಆಗಿದ್ದಾವೆ. ಆದರೆ ಇದರ ಅರ್ಥ ಏನು ಅನ್ನೋದು ಗಮನಿಸ್ಬೇಕು ನಾವು. ಇಷ್ಟೇ, ಇದು ಒಂದು ಗಾದೆ ಮಾತು. ಏನು, ಅಪ್ಪ ಹಾಕಿದ ಆಲದ ಮರಕ್ಕೆ ನಾವು ನೇಣಕ್ಕನಕ್ಕಾಗುತ್ತೇನೋ ಅಂತಾರೆ. ನೇಣಕ್ಕನಕ್ಕಾಗುತ್ತೇನೋ ಅನ್ನೋದಿದೆಯಲ್ಲ ಮುಂದುವರೆದಂಥ ಒಂದು ಹೇಳಿಕೆ, ಮುಂದುವರೆದಂಥ ಒಂದು ಮಾತು. ಹಂಗಾರೆ ಅಪ್ಪ ಹಾಕಿದ ಆಲದ ಮರ ಅಂದರೆ ಏನು? ನೇಣಕ್ಕೆ ಅನ್ನೋದು ಬಿಡೋದು ಮುಂದಿಂದಾಯಿತು ಅಲ್ವಾ. ಆದರೆ ಅಪ್ಪ ಹಾಕಿದ ಆಲದ ಮರ ಅಂದ್ರೇನು? ಅಪ್ಪ ಏನೋ ಒಂದು ಅಥವಾ ಹಿಂದೆ ಏನೋ ಒಂದು ಪದ್ಧತಿನೋ ಅಥವಾ ಯಾವುದೋ ಒಂದು ಆಚರಣೆನೋ ಅಥವಾ ಒಂದು ನಂಬಿಕೆನೋ ಏನೋ ಇಟ್ಕೊಂಡಿದ್ದಾನೆ. ಅದು ಮುಂದಿನ ದಿನಕ್ಕೆ ಕೆಲವು ಸರಿ ಆಗ್ಬೋದು, ಆಗದೇನೂ ಇರ್ಬೋದು. ಸರಿ ಆದರೆ ಒಳ್ಳೆಯದು, ಸರಿ ಆಗಲಿಲ್ಲ ಅಂದರೆ ಅದನ್ನೇ ನಾವು ಮಾಡಿಕೊಂಡು ನಾವು ಅಂತ್ಯ ಕಾಣೋಣ ಅಥವಾ ಅದಕ್ಕೆ ನೇಣಕ್ಕಣನ ಅಂತ ಕೇಳ್ದಂಗೆ. ಅಂದರೆ ಅಲ್ಲಿ ಏನೋ ಒಂದು ರೂಲ್ ಇದೆ, ಒಂದು ಕಂಡೀಷನ್ಸ್ ಇದೆ ಅಲ್ವಾ ಅಂತ ಅರ್ಥ. ಇದನ್ನು ನಾವು ಹುಡುಕಬೇಕು. ಅವಾಗ ಹೇಳ್ತೀವಿ, ಕಟ್ಟುಪಾಡುಗಳನ್ನು ಮೀರಿ ನಡೆಯಬೇಕು ಅನ್ನೋದು ಸರಿನಾ? ಹಿರಿಯರು ಹಾಕಿದ ಮಾರ್ಗದಲ್ಲಿ ನಡೆಯುವುದು ಅನ್ನೋದು ಕರೆಕ್ಟಾ? ಸರಿ ತಪ್ಪು ತಿಳುವಳಿಕೆ ಇಲ್ಲದೆ ನಡೆಯುವುದು ಅನ್ನೋದು ಕರೆಕ್ಟಾ? ಹಿರಿಯರ ಮಾತಿಗೆ ಬೆಲೆ ಕೊಡಬೇಕು ಅನ್ನೋದು ಕರೆಕ್ಟಾ? ನೋಡಿ ಹೆಂಗಿದಾವೆ ಅಲ್ವಾ. ಆಪ್ಷನ್ಸೇ ತುಂಬ ಕಷ್ಟ ಇದೆ ಅಲ್ವಾ, ತುಂಬ ಸುಲಭ, ಈಸಿ. ಗಮನಿಸ್ರಿ ನೋಡಿ, ಅಪ್ಪ ಹಾಕಿದ ಆಲದ ಮರ ಅಂದ್ರೇನು? ಹಿರಿಯರು ಹಾಕಿದ ಮಾರ್ಗದಲ್ಲಿ ನಡಿಬೇಕು. ಇದು ಅಪ್ಪ ಹಾಕಿದ ಆಲದ ಮರ, ಅದರಂಗೆ ನಡಿಬೇಕು ಅಂದರೆ ಹಿರಿಯರು ಹಾಕಿದಂಥ ಮಾರ್ಗ ಅದರಲ್ಲಿ ನಡಿ. ಇನ್ನೊಬ್ಬನು ಹೇಳ್ತಾನೆ, ಅಪ್ಪ ಹಾಕಿದ ಆಲದ ಮರ ಅವತ್ತಿಗೆ ಸರಿಯಾದು, ಇವತ್ತಿಗೆ ತಪ್ಪು, ಇವತ್ತಾಗೋದಿಲ್ಲ ಅಂತಾನೆ. ಹೌದು ಅಲ್ವಾ. ಹಾಗಿದ್ರೆ ಇಲ್ಲೊಂದು ಏನನ್ನು ಗಮನಿಸ್ಬೇಕು ನಾವು? ಹಿರಿಯರು ಹಾಕಿದ ಮಾರ್ಗದಲ್ಲಿ ನಡಿಬೇಕು. ಆದರೆ ಕೆಲವು ಸರಿ ಹಿರಿಯರು ಎಲ್ಲ ಮಾರ್ಗನೂ, ಉದಾಹರಣೆಗೆ ಹಿರಿಯರು ಯಾವುದೋ ಒಂದು ನದಿ ಹತ್ತಿರ ಹೋಗಿ ಸ್ನಾನ ಮಾಡಿ ಅಲ್ಲೇ ಬಟ್ಟೆಗಳನ್ನು ಒಗೆದು ಬರ್ಬೇಕಪ್ಪ ನೀನು, ತರಬಾರ್ದು ಅದನ್ನು ಅಂದರೆ, ಹಾಗೆ ಎಲ್ಲರೂ ಮಾಡಿದರೆ ಅಲ್ಲಿ ಎಷ್ಟು ಕೊಳಚೆ ಉಂಟಾಗ್ತೈತಿ, ಎಷ್ಟು ಕೊಳಕು ಉಂಟಾಗ್ತೈತಿ ಅಲ್ವಾ. ಇದು ತಪ್ಪಲ್ವಾ? ಅಪ್ಪ ಹಾಕಿದ ಆಲದ ಮರ ಅಂತ ಅದಕ್ಕೆ ನೇಣಕ್ಕನಕ್ಕಾಗುತ್ತಾ? ತಪ್ಪೇ ಅಲ್ವಾ. ಈ ಥರದಲ್ಲಿ ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಕೆಲವು ಸನ್ನಿವೇಶದಲ್ಲಿ ಕೆಲವು ಹಿಂದಿನ ಪದ್ಧತಿಗಳು, ನಂಬಿಕೆಗಳು, ಆಚರಣೆಗಳು ಇವು ಕೆಲವು ಸಂದರ್ಭದಲ್ಲಿ ಸರಿ, ಆದರೆ ಎಲ್ಲ ಸಂದರ್ಭದಲ್ಲೂ ಸರಿ ಅಂತ ಹೇಳೋಕ್ಕಾಗೋದಿಲ್ಲ ಅಲ್ವಾ. ಈ ವಿವೇಚನೆಯನ್ನು ನಮಗೆ ಈ ಗಾದೆ ಮಾತು ಎಚ್ಚರಿಸುತ್ತೆ. ಸಂದರ್ಭಾನುಸಾರ ಅದು ಅಳವಡಿಕೆ ಆಗಲಿ ಅನ್ನೋದು ಉದ್ದೇಶ. ಹಂಗೆ ಅಪ್ಪ ಹಾಕಿದ ಆಲದ ಮರ ಅಂದರೆ ಅರ್ಥ ಹಿರಿಯರು ಹಾಕಿದ ಮಾರ್ಗದಲ್ಲಿ ನಡೆಯುವುದು ಒಂದು ಸೂಕ್ತ. ಆದರೆ ಅದು ಅಪಾಯ ಆದರೆ, ಜೀವನಕ್ಕೆ ಕಂಟಕ ಆಗಿದ್ದರೆ, ಜೀವಕ್ಕೆ, ಪರಿಸರಕ್ಕೆ, ಪಕ್ಕದವರಿಗೆ, ಇನ್ನೊಬ್ಬರಿಗೆ ತೊಂದರೆ ಆಗಂಗಿದ್ರೆ ಅದನ್ನು ಪಾಲಿಸಬಾರ್ದು ಅಂತ ಅರ್ಥ. ಅಂತ ಸುಮಾರಷ್ಟು ಮೂಢನಂಬಿಕೆಗಳು ನಮ್ಮಲ್ಲಿ ನಾವು ತೆಗೆದು ಹಾಕ್ತಾ ಬಂದಿದ್ದೀವಿ. ಸಾಕಷ್ಟು ಸಮಾಜ ಸುಧಾರಣೆ ಆಗಿದೆ ಅವಲ್ಲ. ಹಾಗಾಗಿ ನಾವು ನೋಡ್ತೀವಿ, ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡಬಾರ್ದು ಅಥವಾ ವಿಧವೆಯರನ್ನು ಅವರನ್ನು ಸಹಗಮನ ಮಾಡಿಬಿಡಬೇಕು. ಇವೆಲ್ಲ ಅಪ್ಪ ಹಾಕಿದ ಆಲದ ಮರ ಹಿಂದಿನ ಪದ್ಧತಿಗಳು, ಅದರಂಗೆ ನಡೆಯೋಕ್ಕಾಗುತ್ತಾ ಅಲ್ವಾ. ಇದನ್ನು ನಾವು ಮುಂದುವರೆದಂಥ ಮತ್ತೊಂದು ಗಾದೆ ಮಾತನ್ನು ನಾವು ಇದಕ್ಕೆ ನಾವು ಹೋಲಿಕೆ ಮಾಡ್ಕೊಂಡ್ರೆ ಸರಿಯಾದ ಅರ್ಥ ಹೊಂಬಿಡುತ್ತೆ. ಅಪ್ಪ ಹಾಕಿದ ಆಲದ ಮರ ಅಂತ ನೇಣಕ್ಕನಕ್ಕಾಗುತ್ತಾ ಅಂದಾಗ ಅದು ನಮಗೆ ಕುತ್ತಿಗೆಗೆ ಅಥವಾ ನಮ್ಮ ಜೀವನಕ್ಕೆ ಅದು ತೊಂದರೆ ಆಗ್ತೈತಿ ಅಂದರೆ ಅದನ್ನು ಬಿಡಬೇಕಾಗುತ್ತೆ, ಮಾರ್ಗವನ್ನು ಬದಲಾಯಿಸ್ಬೋದು ಅನ್ನೋದು ಸೂಚಿಸುತ್ತೆ ನಮಗೆ. ಅದರ ಹಿನ್ನೆಲೆಯಲ್ಲಿ ಇದು ಸರಿಯಾದಂಥ ಉತ್ತರ ಆಗುತ್ತೆ. ಈ ಥರದಲ್ಲಿ ನಾವು ನಿಷ್ಕರ್ಷೆ ಮಾಡಬೇಕಾಗುತ್ತೆ. ಒಂದು ಗಾದೆ ನಾವು ಹೇಗೆ ಪರಿಚಯಿಸ್ಕೋಬೇಕು ಅನ್ನೋದು ಮುಖ್ಯ. ಈ ಥರದ ಪ್ರಶ್ನೆ ಬರುತ್ತೆ ಗಾದೆ ಮೇಲೆ. ಓಕೆ, ಮತ್ತೊಂದು ಕಾನ್ಸೆಪ್ಟನ್ನು
ಜನಪದ ಸಾಹಿತ್ಯದ ಕಾನ್ಸೆಪ್ಟನ್ನು ಚರ್ಚೆ ಮಾಡ್ತಿದ್ವಿ. ನುಡಿಗಟ್ಟುಗಳು ಅಂತ. ನುಡಿಗಟ್ಟುಗಳು ಅಂತಂದರೆ ಏನು ಅಂತಂದರೆ, ಒಂದಕ್ಕಿಂತ ಹೆಚ್ಚು ಪದಗಳು ಸೇರಿ ಒಂದು ಪದವಾದಾಗ, ಅಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಇರಬಹುದು, ಆ ಪದಗಳು ಸೇರಿ ಒಂದು ಪದವಾಗ್ತೈತಿ. ಆದಾಗ ಆ ಮೂಲ ಅರ್ಥ ಏನಾಗ್ಬಿಡುತ್ತೆ, ಅದರಲ್ಲಿರುವ ಮೂಲ ಪದಗಳ ಅರ್ಥ ಗೌಣವಾಗಿಬಿಡುತ್ತೆ. ಅಂದರೆ ಅದು ಅರ್ಥ ಕ್ಷೀಣಿಸುತ್ತೆ ಮತ್ತು ವಿಶೇಷ ಅರ್ಥ ಅದು ಹೊಮ್ಮಿಸ್ತಾ ಇರುತ್ತೆ, ಒಡಮೂಡಿ ಬರುತ್ತದೆ. ಇಂತಹ ನುಡಿಯ ಕಟ್ಟುಗಳನ್ನೇ ನಾವು ನುಡಿಗಟ್ಟು ಅಂತ ಕರಿತೀವಿ. ಒಂದು ಉದಾಹರಣೆಗೆ ಯಾವುದೋ ಒಂದು ಪದ ಇದೆ, ಉದಾಹರಣೆಗೆ ಕಾಲು ಅಂತ ಹೇಳುವ ಒಂದು ಪದ ಇದೆ ಅಂತ ಕೇಳಿ. ಕಾಲು ಅನ್ನೋದು ಒಂದು ಪದ ಇದೆ, ಕಾಲು ಅಲ್ವಾ, ಲೆಗ್. ಪ್ಲಸ್ ಇದಕ್ಕೆ ಇನ್ನೊಂದು ಯಾವುದೋ ಪದವನ್ನು ಸೇರಿಸ್ತೇವೆ, ಏನು, ಕೀಳು ಅಂತ ಒಂದು ಪದ ಇದೆ ಅಂತ ತಿಳ್ಕೊಳ್ಳಿ, ಕೀಳು. ಇವು ಎರಡರದ್ದು ಅರ್ಥ ಬೇರೆ ಬೇರೆ ಅಲ್ವಾ. ಅಂದರೆ ಇಲ್ಲಿ ಎರಡು ಪದಗಳು ಸೇರಿ ಏನಾಗಿದೆ, ಕಾಲು ಕೀಳು ಅಂಥೇಳಿ ಒಂದು ಹೊಸ ಪದ ರಚನೆ ಆಗಿದೆ. ಕಾಲು ಕೀಳು ಅಂಥೇಳಿ ಒಂದು ಹೊಸ ಪದ ರಚನೆ ಆಗಿದೆ. ಇದರ ಅರ್ಥ ಏನಾಗಿದ್ರೆ, ಕಾಲನ್ನು ಹಿಡ್ಕೊಂಡು ಕಿತ್ತಾಕುವಂಥ ಅರ್ಥ ಅಲ್ಲ. ಕಾಲು ಅಂದರೆ ಲೆಗ್, ಕೀಳು ಅಂದರೆ ಕಿತ್ತಾಕುವಂಥ ಅರ್ಥ ಅಲ್ಲ ಅದು ಅಲ್ವಾ. ಎರಡೂ ಸೇರಿದ ತಕ್ಷಣ ಆ ಮೂಲ ಅರ್ಥ ಇತ್ತಲ್ಲ, ಕಾಲು ಅನ್ನೋದಾಗಲಿ ಕೀಳು ಅನ್ನೋದಾಗಲಿ ಅರ್ಥ ಗೌಣವಾಗುತ್ತೆ, ಕ್ಷೀಣಿಸುತ್ತೆ. ಅವು ಸೇರಿದ ತಕ್ಷಣ ಹೊಸ ಅರ್ಥ ಹೊಮ್ಮುತ್ತಾ ಇರುತ್ತೆ. ಹೇಳ್ತಾರೆ, ಪೊಲೀಸವರು ಬರುವುದನ್ನು ನೋಡಿದ ಕೂಡಲೇ ಕಳ್ಳರು ಅಲ್ಲಿಂದ ಕಾಲು ಕಿತ್ತರು. ಏನು ಕಾಲು ಕಿತ್ತರು ಅಂದರೆ ಅರ್ಥ ಓಡೋದ್ರು ಅಂತ ಅರ್ಥ ಆಗುತ್ತೆ. ಪಲಾಯನ ಮಾಡು, ಓಡಿ ಹೋಗು, ತಪ್ಪಿಸಿಕೋ ಅಲ್ವಾ, ಈ ಅರ್ಥದಲ್ಲಿ ಇದು ಬರುತ್ತೆ. ಓಡಿ ಹೋಗು, ತಪ್ಪಿಸಿಕೋ ಅಂತ ಅರ್ಥ ಆಗುತ್ತೆ. ಓಡಿ ಹೋಗು ನೋಡು, ಓಡಿ ಹೋಗು ಅನ್ನೋ ಪದಕ್ಕೂ ಕಾಲು ಕೀಳು ಅನ್ನೋ ಪದಕ್ಕೂ ಸಂಬಂಧನೇ ಇಲ್ಲ ಅಲ್ವಾ. ಕಾಲೇ ಬೇರೆ, ಕೀಳು ಅನ್ನೋದೇ ಬೇರೆ, ಓಡಿ ಹೋಗು ಅನ್ನೋದೇ ಅರ್ಥ ಬೇರೆ. ಹಾಗೆ ಎರಡೆರಡು ಪದಗಳು ಕನ್ನಡದಲ್ಲಿ ಅದೊಂದು ವಿಶೇಷ. ಹಾಗೆ ಎರಡೆರಡು ಪದಗಳು ಅಥವಾ ಮೂರು ಪದಗಳು ಒಟ್ಟಿಗೆ ಸೇರಿದಾಗ ಮೂಲ ಪದಗಳ ಅರ್ಥ ಗೌಣವಾಗಿಬಿಟ್ಟು ಹೊಸ ಅರ್ಥ ಹೊಮ್ಮಿಸ್ತಾ ಇದ್ದರೆ ಅದನ್ನೇ ನಾವು ನುಡಿಯ ಕಟ್ಟು, ಇದನ್ನೇ ನುಡಿಗಳ ಕಟ್ಟು. ಕಟ್ಟು ಅಂದರೆ ಬಂಡಲ್ ಅಂತ ಕರಿತೀವಿ. ಬಾಂಡ್ ಆಗುತ್ತೆ ಅವಕ್ಕೆ. ಈ ಥರ ಬಂಡಲ್ ಆದ ತಕ್ಷಣ ಮೀನಿಂಗ್ ಬೇರೆ ಬರುತ್ತೆ ಅನ್ನೋದು. ಅಂಥವು ಸುಮಾರಷ್ಟು ಉದಾಹರಣೆಗಳನ್ನು ನೋಡ್ಬೋದು ನಾವು. ಇದೇ ನುಡಿಗಟ್ಟುಗಳಿಗೆ ಪಡೆ ನುಡಿಗಳು ಅಂತಂದು ಕರೀತಾರೆ. ಪಡೆ ನುಡಿ ಅಂತಂದು ಕರೀತಾರೆ. ಇದಕ್ಕೆ ಆ ರಿಫ್ಲೆಕ್ಟ್ ಆಗುವಂಥದ್ದು, ಅದರ ಹೊಸ ಅರ್ಥವನ್ನು ಹೊಮ್ಮಿಸುವಂಥದ್ದು ಅಂತ ಅರ್ಥ ಪಡೆ ನುಡಿ. ನೋಡ್ದು, ಬೆನ್ಹತ್ತು ಅಂತ ಒಂದು ಪದ ಇದೆ. ಬೆನ್ನು ಅಂದರೆ ಬ್ಯಾಕ್, ಹತ್ತು ಅಂತಂದರೆ ಅದರ ಮೇಲೆ ಲಿಫ್ಟ್ ಮಾಡುವ, ಹತ್ತು ಅಂತ ಅರ್ಥ ಆಗುತ್ತೆ. ಆದರೆ ಎರಡೂ ಸೇರಿದಾಗ ಬೆನ್ಹತ್ತು ಅಂತ ತಕ್ಷಣ ಅಟ್ಟಿಸಿಕೊಂಡು ಹೋಗು, ಹಿಂಬಾಲಿಸು ಅಂತ ಅರ್ಥ ಆಗುತ್ತೆ ಅಲ್ವಾ, ಬೆನ್ನಟ್ಟು. ಹಾಗೆ ಇನ್ನೊಂದು ಅಳಿಲು ಸೇವೆ ಅನ್ನೋ ಪದ ಇರ್ಬೋದು. ಅಳಿಲು ಒಂದು ಸಣ್ಣ ಒಂದು ಪ್ರಾಣಿ, ಸೇವೆ ಅಂದರೆ ಸರ್ವಿಸ್ ಮಾಡೋದು. ಅಳಿಲು ಸೇವೆ ಅಂದರು ಏನರ್ಥ, ಇಲ್ಲ ಅಳಿಲು ಲೆಕ್ಕಕ್ಕೆ ಬರೋದೇ ಇಲ್ಲ ಅಲ್ವಾ, ಸಣ್ಣ ಸಹಾಯ ಅಂತ ಅರ್ಥ ಆಗುತ್ತೆ ಅಲ್ವಾ. ಹಾಗೆಯೇ ತುಂಬಿದ ಕೊಡ ಅಂತ ಇದೆ. ತುಂಬೋದು ಫುಲ್, ಕೊಡ ಅಂತಂದರೆ ಪಾಟ್ ಅಂದರೆ ಒಂದು ಕೊಡಪಾನ. ಅದು ತುಂಬಿದ ಕೊಡ ಅಂದರೆ ಏನು ಅರ್ಥ, ಪರಿಪೂರ್ಣ ವ್ಯಕ್ತಿತ್ವ ಅಂತ ಅರ್ಥ, ಎಲ್ಲ ತಿಳಿದುಕೊಂಡವನು ಅಂತ ಅರ್ಥ ಆಗುತ್ತೆ. ಹಾಗೆ ಕನಸಿನ ಗಂಟು ಅನ್ನೋದು, ಇವೆಲ್ಲವೂ ಒಂದು ನುಡಿಗಟ್ಟಿಗೆ ಇರುವಂಥ ವಿಶೇಷವಾದಂಥ ಪದಗಳಾಗ್ತವೆ. ಇದರ ಅರ್ಥವನ್ನು ಕೇಳ್ತಾರೆ ಸಾಮಾನ್ಯವಾಗಿ ಈ ಥರ. ಒಂದು ನುಡಿಗಟ್ಟು ಕೊಟ್ಬಿಟ್ಟು ಅದರ ಅರ್ಥ ಹೀಗಿದೆ ಅಂತ ನಾವು ಆಪ್ಷನ್ ಕೊಡ್ತಾರೆ. ನೋಡೋಣ, ಕ್ವಶನ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಒಂದಿಷ್ಟು ಪದಗಳ ಅರ್ಥವನ್ನು ಹೀಗೆ ನೋಡಿದರೆ ನಮಗೆ ನಾವು ಮುಂದೆ ಅವ್ರು ಕೇಳುವಂಥ ಪ್ರಶ್ನೆಗೆ ಅಥವಾ ನುಡಿಗಟ್ಟಿಗೆ ಹೇಗೆ ಅರ್ಥ ಹೊಮ್ಮಿಸ್ಬೋದು ಅಂತ ಗಮನಿಸ್ರಿ. ಅಳಿಲು ಸೇವೆ ಅಂದರೆ ನಿಷ್ಠೆಯಿಂದ ಮಾಡುವ ಅಲ್ಪ ಸೇವೆ ಅಂತ ಅರ್ಥ, ಅಲ್ಪ ಸೇವೆ. ಇದಕ್ಕೊಂದು ಸಣ್ಣ ಕಥೆನೇ ಹೇಳ್ತಾರೆ ಸಾಮಾನ್ಯವಾಗಿ. ಈ ನುಡಿಗಟ್ಟು ಹುಟ್ಟಬೇಕಾದ್ರೆ ಹೇಗೆ ಅಂತಂದರೆ, ರಾಮ ಸೀತಾನ್ವೇಷಣೆಗೆ ಹೋದಾಗ ಆ ಲಂಕಾ ಪಟ್ಟಣಕ್ಕೆ ಒಂದು ಏನು ವಾನರ ಸೇನೆಯನ್ನು ತೊಗೊಂಡ್ಬಿಟ್ಟು ಒಂದು ಸೇತುವೆಯನ್ನು ಕಟ್ತಾ ಇದ್ರಂತೆ ಸಮುದ್ರದಲ್ಲಿ ಅಂತ. ಹಂಗೆ ಕಟ್ಟೋ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಬಂಡೆಗಳನ್ನು ಜೋಡಿಸ್ತಾ ಇರಬೇಕಾದ್ರೆ ವಾನರ ಸೇನೆ ಎಲ್ಲರೂ ಸಹಾಯ ಮಾಡ್ತಾಯಿದ್ರು ರಾಮನ ಒಂದು ಸತ್ಕಾರ್ಯಕ್ಕಾಗಿ. ಆದರೆ ಸಣ್ಣ ಒಂದು ಪ್ರಾಣಿ ಅಳಿಲು ಏನು ಸೇವೆ ಮಾಡೋಕ್ಕೆ ಸಾಧ್ಯ ನಾನು ಅಂತ ಬೇಸರ ಮಾಡ್ಕೊಂಡಾಗ ಅದೇನು ಮಾಡುತ್ತೆ ಅಂದರೆ, ಏನಾರ ಸೇವೆ ಮಾಡೋಣ ಅಂತ ಹೋಗಿ ಆ ಮರಳಿನಲ್ಲಿ, ಆ ಸಮುದ್ರದಲ್ಲಿ ಮುಳುಗೋದು, ಮರಳಿನಲ್ಲಿ ಅದನ್ನು ಒದ್ದಾಡೋದು, ಆವಾಗ ಮೈ ಮೇಲೆಲ್ಲ ಮರಳು ಅಂಟುಕೊಳ್ಳುತ್ತೆ, ಅಲ್ಲಿ ಹೋಗಿ ಅದನ್ನು ಕೆಡಬೋದು. ಅದು ಸೇತುವೆ ಮೇಲೆ ಆ ದೊಡ್ಡ ದೊಡ್ಡ ಬಂಡೆಗಳ ಮಧ್ಯದಲ್ಲಿ ಈ ಏನು ಮರಳಿನ ಕಣಗಳೆಲ್ಲ ಸೇರ್ಕೊಂಡ್ಬಿಟ್ಟು ಅದು ಸರಿಯಾಗಿ ಇನ್ನಷ್ಟು ಭದ್ರವಾಗೋದಕ್ಕೆ ಸಹಾಯ ಆಗುತ್ತೆ ಅನ್ನೋದು ಅದರ ಕಲ್ಪನೆ. ಹಾಗಾಗಿ ಅದು ನಿಷ್ಠೆಯಿಂದ ಮಾಡ್ತಾ ಇತ್ತು. ಇದು ಉಪಯೋಗ ಆಗುತ್ತೋ ಬಿಡುತ್ತೋ ಅದು ಕಲ್ಪನೆ ಇಲ್ಲ ಅದಕ್ಕೆ.
ಅಳಿಲು ಸೇವೆ ಅಂದ್ರೇನು? ನಿಷ್ಠೆಯಿಂದ ಅದು ತಾನು ಪಾಡಿ ತಾನು ಕೆಲಸ ಮಾಡ್ತಾ ಇತ್ತಲ್ಲ, ಇದು ಅಲ್ಪ ಸೇವೆ ಅಲ್ವಾ. ಇನ್ನೊಂದು ಕನಸಿನ ಗಂಟು ಅಂತ. ಕನಸಿನಲ್ಲಿ ಏನು ಕೊಂಡ್ರು ಕೈಗೆ ಸಿಗಕ್ಕೆ ಸಾಧ್ಯನಾ ಅಲ್ವಾ? ಸಾಧ್ಯನೇ ಇಲ್ಲ ಅಲ್ವಾ. ಅದು ನನಸಾಗಕ್ಕೆ ಸಾಧ್ಯನಾ? ಇಲ್ಲ. ಹಾಗಾಗಿ ಇದು ಕನಸಿನ ಗಂಟು ಅಂದ್ರೇನು? ಅಲಭ್ಯವಾದದ್ದು, ಸಿಗದೇ ಇರೋದು ಅಂತ. ಅಯ್ಯೋ ನೀ ಹೇಳೋ ಮಾತು ಕನಸಿನ ಗಂಟು, ಬಿಡ ಮಾರಾಯ, ಉಪಯೋಗ ಆಗಲ್ಲದು ಅಂತ. ಅಂದರೆ ಅದು ಸಿಗೋದಿಲ್ಲ ನಮಗೆ ಅಂತ ಅರ್ಥ ಅಷ್ಟೆ. ಇನ್ನೊಂದು ಬಾಯಿ ತುರಿಕೆ ಅಂತ. ಬಾಯಿ ತುರಿಕೆ ನೋಡಿ, ಬಾಯಿ ಬೇರೆ, ಬಾಯಿ ಅಂದರೆ ಮೌತ್ ಅಲ್ವಾ, ಬಾಯಿ. ತುರಿಕೆ ಅಂದರೆ ಕಡತ. ಬಾಯಿಗೇನು ಕಡತ ಬಂತು? ಅರ್ಥನೇ ಇಲ್ಲ ಅದಕ್ಕಲ್ವ. ಅವು ಎರಡು ಸೇರಿದಾಗ ಏನು ಹೊಸ ಅರ್ಥ ಬರುತ್ತೆ ಅಂತಂದರೆ, ಇಲ್ಲಿ ಹೆಚ್ಚು ಮಾತಾಡೋರು ಅಂತ ಅರ್ಥ ಆಗುತ್ತೆ. ಅಯ್ಯೋ ಬಾಯಿ ತುರಿಕೆಗೆ ಹಂಗೆ ಮಾತಾಡ್ತಾನೆ, ಬಿಡ ಒಂದೇನು ತಗೊಂಡು ಅಂತಿರ್ತಾರೆ. ಹೆಚ್ಚು ಮಾತಾಡೋರು ಅಂತ ಅರ್ಥ ಬಾಯಿ ತುರಿಕೆ ಅಂತ. ನೋಡಿ ಹೇಗೆ ಅರ್ಥ ಬರುತ್ತೆ. ಇನ್ನೊಂದು ತುಂಬಿದ ಕೊಡ, ಜಂಬವಿಲ್ಲದ ವ್ಯಕ್ತಿ ಅಂತಂದಂಗೆ. ಕರತಲಾ ಮಲಕ ಅನ್ನೋದು, ಕರ ಅಂತಂದರೆ ಕೈ, ಆಮಲಕ ಅಂತಂದರೆ ನೆಲ್ಲಿಕಾಯಿ ಅಂತ ಅರ್ಥ. ಹಾಗೆ ಕೈಯಲ್ಲಿರುವಂಥ ನೆಲ್ಲಿಕಾಯಿ ಅಂತ ಹೇಳ್ದಂಗೆ. ಅಂದರೆ ಏನರ್ಥ? ಚೆನ್ನಾಗಿ ತಿಳಿದುಕೊಂಡದ್ದು ಅಂತ. ಅಯ್ಯೋ ನನಗೆ ಕರತಲಾ ಮಲಕ ಗೊತ್ತು, ನನಗೆ ಅದೆಲ್ಲದು ಅಂದಂಗೆ, ಚೆನ್ನಾಗಿ ತಿಳ್ಕೊಂಡಿದ್ದೀನಿ, ಕೈಯಲ್ಲೇ ಇದೆ ಅಂತಂದಂಗೆ. ಹಾಗೆಯೇ ಕಿಡಿಕಾರು ಅಂತದ್ದು. ಕಿಡಿ ಅಂದರೆ ಬೆಂಕಿ, ಅಲ್ಲ ಕಾರು ಅಂದರೆ ಉಗುಳು ಅಂತ ಅರ್ಥ. ಕಿಡಿಕಾರು ಅಂದರೆ ಏನರ್ಥ? ಕಿಡಿ ಆಗಲಿ ಕಾರದಾಗಲಿ ಇಲ್ಲಿ ಬರೋದೇ ಇಲ್ಲ. ಕೋಪ ಮಾಡಿಕೋ ಅಂತ ಅರ್ಥ, ಕೋಪದ ಮಾತು ಅಂತ ಅರ್ಥ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಆ ನುಡಿಗಟ್ಟನ್ನು ನಮ್ಮ ಭಾಷೆಯಲ್ಲಿ ನಮ್ಮ ಹಿರಿಯರು ಎಷ್ಟು ಚಂದ ಮಾಡಿಕೊಟ್ಟಿದ್ದಾರೆ ಅಂತ. ಹಾಗೆ ಬೇರೂರು, ಅಯ್ಯೋ ಬೇರೂರು ಬಿಟ್ಟ. ಏನು ಬೇರೂರು ಬಿಟ್ಟ ಅಂದರೆ ಸ್ಥಿರವಾಗಿ ನಿಂತುಬಿಟ್ಟ ಅಂತ ಅರ್ಥ, ಸ್ಥಿರವಾಗುವಂತ ಅರ್ಥ ಆಗುತ್ತೆ. ನೀರಿಗೆ ಹಾಕು ಅನ್ನೋದು ಅಂದರೆ ವ್ಯರ್ಥ ಮಾಡುವಂಥದ್ದು ಅಂತ ಅರ್ಥ. ಮುಖ ಅರಳು ಅಂತಂದರೆ ಸಂತೋಷ ಪಡೋದು ಅಂತ ಅರ್ಥ. ಎತ್ತಿದ ಕೈ ಅಂತ ಪದವನ್ನು ಬಳಕೆ ಮಾಡ್ತೀವಿ. ಪ್ರವೀಣ, ನಿಪುಣ, ಅವನ ಅದರಲ್ಲಿ ಎತ್ತಿದ ಕೈ ಬಿಡ ಅಂತಾರೆ. ಏನು ಎತ್ತಿದ ಕೈ ಅಂದರೆ? ಕೈ ಎತ್ತೋದು ಅಂತ ಅರ್ಥ ಅಲ್ಲ ಅಲ್ವಾ, ಅದರಲ್ಲಿ ಪರಿಣಿತನಾಗಿದ್ದಾನೆ ಅಂತ ಅರ್ಥ. ಹೀಗೆ ಪ್ರತಿ ನುಡಿಗಟ್ಟಿಗೂ ಸಹಿತ ವಿಶೇಷವಾದಂಥ ಅರ್ಥ ಇರುತ್ತೆ. ಸ್ವಲ್ಪ ಇಂಥ ನುಡಿಗಟ್ಟುಗಳನ್ನು ನೀವು ಅಧ್ಯಯನ ಮಾಡಿ ಅದನ್ನು ಪಟ್ಟಿ ಮಾಡಿಕೊಂಡು ಸ್ವಲ್ಪ ನೀವು ಅರ್ಥವನ್ನು ಹೊಮ್ಮಿಸೋದು ಹೇಗೆ ಅನ್ನೋದನ್ನು ನೀವು ಸ್ವಲ್ಪ ಮನನ ಮಾಡ್ಕೊಂಡ್ರೆ ಖಂಡಿತ ನುಡಿಗಟ್ಟಿನ ಮೇಲೆ ಪ್ರಶ್ನೆಯನ್ನು, ಈ ಥರ ಪ್ರಶ್ನೆ ಬರ್ತವೆ, ಆ ಪ್ರಶ್ನೆಗಳು ಉತ್ತರ ಕಂಡುಹಿಡಿಯೋದು ಕಲಿಬೋದು ನಾವು. ಏನು? ಬೆಣ್ಣೆ ಹಚ್ಚು. ಈ ನುಡಿಗಟ್ಟಿನ ಅರ್ಥ ಡ್ಯಾಶ್ ಅಂತ ಕೊಟ್ಬಿಟ್ಟು 4 ಆಪ್ಷನ್ ಕೊಡ್ತಾರೆ. ಏನು? ಬೆಣ್ಣೆ ಹಚ್ಚು. ರೊಟ್ಟಿಗೆ ಬೆಣ್ಣೆಯನ್ನು ಹಚ್ಚಿ ಕೊಡು ಅನ್ನೋದು ಸರಿನಾ? ಮೈ ಉಜ್ಜುವುದು ಅನ್ನೋದು ಸರಿನಾ? ಹೊಗಳುವುದು ಅನ್ನೋದು ಕರೆಕ್ಟಾ? ಸೇವೆ ಮಾಡುವುದು ಅನ್ನೋದು ಕರೆಕ್ಟಾ? ಬಹುಶಃ ಇದಕ್ಕೆ ಭಾಳ ಜನ ಏನು ಯೋಚನೆ ಮಾಡ್ತಾರೆ ಅಂದರೆ, ಬೆಣ್ಣೆ ಹಚ್ಚೋದು ಅಂದರೆ ಒಂದು ರೊಟ್ಟಿ ತೊಗೊಂಡು ಅದಕ್ಕೆ ಬೆಣ್ಣೆ ಹಚ್ಚೋದು, ಅಥವಾ ದೋಸೆ ತಗೊಂಡು ಬೆಣ್ಣೆ ಹಚ್ಚೋದು ಅಲ್ಲ. ಯಾಕೆ ಅಂದರೆ ಏನು 2 ಪದಗಳು, ಬೆಣ್ಣೆ ಅನ್ನೋದೊಂದು ಪದ, ಬೆಣ್ಣೆ ಅನ್ನೋದೊಂದು ಪದ, ಹಾಗೆಯೇ ಪ್ಲಸ್ ಹಚ್ಚು ಅನ್ನೋದೊಂದು ಪದ, ಎರಡೂ ಸೇರಿಬಿಟ್ಟು ಇದು ಬೇರೆ ಬೇರೆ ಇದ್ದಾಗ ಬೆಣ್ಣೆ ಮತ್ತು ಹಚ್ಚು ಈ ಅರ್ಥ ಕರೆಕ್ಟು. ಒಟ್ಟಿಗೆ ಸೇರಿಬಿಟ್ರೆ ಒಂದು ಕಟ್ ಆಗಿಬಿಟ್ರೆ ಅದು ಬೆಣ್ಣೆ ಹಚ್ಚು ಅಂದ ತಕ್ಷಣ ಅದರ ಅರ್ಥ ಗೌಣ ಆಗಿಬಿಡುತ್ತೆ. ಬೆಣ್ಣೆ ಆಗಲಿ ಹಚ್ಚೋದಾಗಲಿ ಗೌಣ ಆಗುತ್ತೆ, ಹೊಸ ಅರ್ಥ ಬರುತ್ತೆ. ಬೆಣ್ಣೆ ಹಚ್ಚಬೇಡ ಸುಮ್ಮನಿರ ಮರಾಯ ಅಂತ ಇರ್ತಾರೆ. ಏನಂಗಂದರೆ ಬೆಣ್ಣೆ ಹಚ್ಚೋದು ಅಂದರೆ ಹೊಗಳುವುದು ಅಂತ ಅರ್ಥ. ಹೊಗಳುವುದು ನೋಡಿ, ಅರ್ಥ ಗೆಸ್ ಮಾಡೋಕ್ಕಾಗುತ್ತಾ? ಬಹಳ ಸುಲಭ. ಅಂದರೆ ನಾವು ಮಾತು ಅಥವಾ ಚರ್ಚೆ ಹೇಗೆ ನಡೀತಾ ಇರುತ್ತೆ ಅದನ್ನು ಗಮನಿಸಿದಾಗ ಸರಿಯಾದ ಉತ್ತರವನ್ನು ನಾವು ಗೆಸ್ ಮಾಡ್ಬೋದು. ಇನ್ನೊಂದಿದೆ ಸಂಧ್ಯಾಕಾಲ ಅಂತ. ಸಂಧ್ಯಾ ಅಂದರೆ ಸಂಜೆ ಅಂತ ಅರ್ಥ, ಸಂಜೆ. ಕಾಲ ಅಂದರೆ ಸಮಯ ಅಂತ ಅರ್ಥ, ಸಮಯ ಅಥವಾ ಕಾಲ ಅಂತ ಅರ್ಥ. ಹಾಗಾದರೆ ಸಂಧ್ಯಾಕಾಲ ಅಂದರೆ ಸಂಜೆ ಸಮಯ ಅಂತ ಅರ್ಥ ಅಲ್ಲ ಅಲ್ವಾ, ಸೂರ್ಯ ಮುಳುಗೋ ಹೊತ್ತು ಅಂತ ಅರ್ಥ ಅಲ್ಲ, ಸಾಯಂಕಾಲ ಅಂತ ಅರ್ಥ ಅಲ್ಲ. ಹಾಗಾದ್ರೆ ಏನು? ಅಯ್ಯೋ ಅವನು ಸಂಧ್ಯಾಕಾಲದಲ್ಲಿದ್ದಾನೆ, ಅವನಿಗೆ ಯಾಕೆ ತೊಂದರೆ ಅಂತಾರೆ. ಏನಂಗಂದ್ರೆ ಸಂಧ್ಯಾಕಾಲ ಅಂದರೆ ಸಂಜೆ ಹೊತ್ತಿನಲ್ಲಿದ್ದಾನೆ ಅಂತ ಅರ್ಥ ಅಲ್ಲ. ಹಂಗಾರೆ ಏನು ನೋಡೋಣ, 4 ಆಪ್ಷನ್ ಕೊಟ್ಟಾರೆ, ಯಾವ್ದು ಸರಿ ಅಂತ. ಸಂಜೆ ಹೊತ್ತು ಅನ್ನೋದು ಅಲ್ಲ ಅಂತ ಗೊತ್ತಾಗುತ್ತೋ, ಇದು ಬರೋದೇ ಇಲ್ಲ. ಸುಗ್ಗಿಯ ಕಾಲನ, ಸುಗ್ಗಿಗೂ ಸಂಜೆಗೂ ಸಂಬಂಧನೇ ಇಲ್ಲ. ಹಾಗಾಗಿ ಸಂಜೆ ಮತ್ತು ಸುಗ್ಗಿ ಎರಡು ಈ ಥರ ಪ್ರಾಸ ಇರ್ಬೋದ ಅಂತ ತುಂಬ ಜನ ಇದಕ್ಕೆ ತಪ್ಪನ್ನು ಗ್ರಹಿಸ್ತಾರೆ. ಇದು ಸರಿ ಹೋಗೋದಿಲ್ಲ. ಸೂರ್ಯ ಮುಳುಗುವ ಹೊತ್ತು ಅಲ್ಲೇ ಅಲ್ಲ, ಯಾಕಂದರೆ ಇದು ಸರಿಯಾದ ಅರ್ಥ ಇದು ಅಷ್ಟೇ, ಪದಶಃ ಅರ್ಥ. ಪದಶಃ ಅರ್ಥ ಇದು ನುಡಿಕಟ್ಟು ಅಥವಾ ಪಡೆ ನುಡಿ, ಇದರ ಅರ್ಥ ಕೇಳಿದಾಗ ಇದೂ ಸಹಿತ ಬರೋದಿಲ್ಲ. ಅಂದರೆ ಇವು ಎಲ್ಲವೂ ಸಂಜೆ ಹೊತ್ತು ಮತ್ತು ಸೂರ್ಯ ಮುಳುಗುವ ಹೊತ್ತು ಇದು ಪದಶಃ ಅರ್ಥ. ಒಟ್ಟಿಗೆ ಸೇರಿದಾಗ ಅದು ಗೌಣ ಆಗಬೇಕು, ಅದು ಇಲ್ದಂಗೆ ಆಗಬೇಕು, ಹೊಸ ಅರ್ಥ ಹೊಂದಬೇಕು. ಹಂಗಾರೆ ಯಾವುದು? ಇಳಿ ವಯಸ್ಸು. ಇಳಿ ವಯಸ್ಸು ಏನು? ಇಳಿ ವಯಸ್ಸು ಅಂದರೆ ಪದದ ಅರ್ಥ ಗೊತ್ತಿದ್ದರೆ ಇದನ್ನು ಗೆಸ್ ಮಾಡ್ಬೋದು, ಇಲ್ಲದ್ರೆ ಆಗೋದಿಲ್ಲ. ಇಳಿ ವಯಸ್ಸು ನೋಡಿ, ಒಬ್ಬ ಮನುಷ್ಯನಿಗೆ 100 ವರ್ಷದ ಒಂದು ವಯಸ್ಸಿನ ಅವನಿಗೆ ಆಯುಸ್ಸಿದೆ ಅಂತಂದರೆ ಇಲ್ಲಿ ಒಟ್ಟು
ನೋಡಿ, ಒಂದು ಪೂರ್ವ ಅಂದರೆ ಹುಟ್ಟಿದ ವಯಸ್ಸು ಅಲ್ವಾ, ಇನ್ನೂ ಬೆಳಗಿನ ಹೊತ್ತು, ಇದು ಮಧ್ಯಾಹ್ನದ ಹೊತ್ತು, ಆಮೇಲೆ ಇಳಿ ವಯಸ್ಸು ಅಂದರೆ ಈ ಸಂಜೆ ಹೊತ್ತು. ಹಾಗಾಗಿ ಈ ಸಂಧ್ಯಾಕಾಲ ಅಂದರೆ ವಯಸ್ಸಾತು ಸ್ವಲ್ಪ ಹೆಚ್ಚು ಕಡಿಮೆ 60 ವರ್ಷದಿಂದ ನಂತರ. ಇಲ್ಲಿ 20 ವರ್ಷದಿಂದ ಪೂರ್ವದಲ್ಲಿ ಇದ್ದರೆ ಅದನ್ನೇನಂತ ಕರಿತೀವಿ, ಇನ್ನೂ ಬೆಳಗಿನ ಹೊತ್ತು ಅಲ್ವಾ, ಅಂದರೆ ಇನ್ನೂ ಮುಂಜಾನೆಯಲ್ಲಿದ್ದಾನೆ ಅವನು ಅಂತ ಅರ್ಥ. ಹಾಗಾಗಿ ಈ 20ರಿಂದ 60 ಐತಲ್ಲ, ಇದು ಮಧ್ಯಾಹ್ನದ ಹೊತ್ತು, ಮಧ್ಯ ವಯಸ್ಸು ಅಂದರೆ ಬಾಲ್ಯ, ಮಧ್ಯ ವಯಸ್ಸು ಅಥವಾ ವಯಸ್ಕ ಮತ್ತು ವೃದ್ಧಾಪ್ಯ. ಈ ವೃದ್ಧಾಪ್ಯವನ್ನು ಇಲ್ಲಿ ಸಂಧ್ಯಾಕಾಲ ಅಂತ ಬಳಕೆ ಮಾಡಿದ್ದಾರೆ. ಹಾಗಾಗಿ ಇಳಿ ವಯಸ್ಸು ಒಬ್ಬ ಮನುಷ್ಯನಿಗೆ ಸಾಮಾನ್ಯವಾಗಿ ಇಲ್ಲಿಂದ ಹೀಗೆ ಏರಿ ಹಿಂಗೆ ಇಳಿದು ಹೋಗ್ಬಿಡುತ್ತೆ, ಅಲ್ಲಿಗೆ ಇದು ಎಂಡ್ ಹೀಗಿರುತ್ತೆ. ಇದನ್ನೇ ನಾವು ಸಂಧ್ಯಾಕಾಲ ಅಂತ ಕರಿತೀವಿ. ಇದ್ರ ಬಗ್ಗೆ ಒಂದು ಸ್ವಲ್ಪ ಗಮನಕ್ಕಿಟ್ಕೊಳ್ಳಿ. ಓಕೆ ಸ್ನೇಹಿತರೆ, ನಾವು ಈಗ ಗಾದೆಗಳು ಮತ್ತು ನುಡಿಗಟ್ಟುಗಳ ಬಗ್ಗೆ ಗಮನಿಸಿದ್ವಿ. ಇನ್ನೊಂದು ಜನಪದದ ಇನ್ನೊಂದು ಸಾಹಿತ್ಯ, ಭಾಳ ವಿಶೇಷವಾದಂಥ ಸಾಹಿತ್ಯ ಒಗಟುಗಳು ಅಂತ. ಒಗಟುಗಳ ಮೇಲೆ ಪ್ರಶ್ನೆ ಇದ್ದಾವೆ. ಕೆಲವು ಸರಿ ಕೆಲವು ಪ್ರಶ್ನೆ ಪತ್ರಿಕೆಯಲ್ಲಿ ಹೇಗಿರುತ್ತೆ ಅಂದರೆ, ಈ ಮೂರೂ ಸಹಿತ ಒಂದು ಕಾನ್ಸೆಪ್ಟ್, ಒಂದು ಪರಿಕಲ್ಪನೆ. ಏನು ಇಲ್ಲ, ಗಾದೆ ಕೇಳಿದರೆ ಒಗಟು ಮತ್ತು ನುಡಿಗಟ್ಟು ಕೇಳೋ ಸಾಧ್ಯತೆ ಕಡಿಮೆ, ನುಡಿಗಟ್ಟು ಕೇಳಿದರೆ ಗಾದೆ ಮತ್ತು ಒಗಟು ಕೇಳೋದು ಕಡಿಮೆ. ಅದು ಇದರಲ್ಲಿ ಯಾವುದಾದ್ರು 1 or 2 ಇದ್ದೇ ಇರುತ್ತೆ. ಹಾಗಾಗಿ ಇವು ಮೂರನ್ನೂ ಒಂದು ಕಲಿಕಾಂಶ ಅಂತ ನಾವು, ಅಥವಾ ಗ್ರಹಿಕೆಯ ಅಂಶಗಳು ಅಂತ ಗಮನಿಸ್ತೀವಿ, ಅಥವಾ ಪರೀಕ್ಷಾಂಶಗಳು ಅಂತ ಗಮನಿಸ್ತೀವಿ. ಇನ್ನೊಂದಿದೆ ಒಗಟು ಅಂದರೆ ಏನು ಅಂತ ಗಮನಿಸ್ರಿ. ತುಂಬ ಸುಲಭ. ಒಗಟು ಅಂತಂದರೆ ಒಂದು ವಸ್ತುವನ್ನು, ಯಾವುದಾದ್ರು ಒಂದು ವಸ್ತು ಅಥವಾ ಏನಾದ್ರು ಒಂದು ಹೇಳಬೇಕಾಗಿರೋ ವಿಚಾರವನ್ನು ನೇರವಾಗಿ ಹೇಳದೆ ಇನ್ನೊಂದು ವಸ್ತುವಿನ ಮೂಲಕ ವರ್ಣಿಸಿ ಕೇಳುಗರ ಬುದ್ಧಿಶಕ್ತಿಯನ್ನು ಮತ್ತು ಜ್ಞಾನ ಸಾಮರ್ಥ್ಯವನ್ನು ಪರೀಕ್ಷೆಗೆ ಒಡ್ಡೋದಿದೆಯಲ್ಲ, ಈ ಒಡ್ಡುವ ಒಂದು ರೀತಿಯನ್ನು ಅಥವಾ ಸವಾಲನ್ನೇ ನಾವು ಒಗಟು ಅಂತ ಕರಿತೀವಿ. ಇದೇ ಸವಾಲು ಅಥವಾ ಸಮಸ್ಯೆ ಅಂತ ಕರಿತೇವೆ. ಸವಾಲು ಅಥವಾ ಒಗಟು ಅಥವಾ ಸಮಸ್ಯೆ ಆಯಿತು, ಇವೇ ಒಗಟು. ಒಗಟು ಅನ್ನೋದು ಒಂದು ಹೇಳಬೇಕಾಗಿರೋ ವಿಚಾರವನ್ನು ನೇರವಾಗಿ ಹೇಳೋದಿಲ್ಲ, ಅದ್ರ ಬದಲಿ ಒಂದು ಉಪಮೆಗಳನ್ನು ಬಳಸಿ ಅಲ್ಲಿ ಇನ್ನೊಂದು ವಸ್ತುವನ್ನು ವರ್ಣಿಸಿ ಅದನ್ನೇ ಉಪಮೆ ಅಂತ ಕರಿತೀವಿ. ಉಪಮೆ ಉಪಮಾನಗಳನ್ನು ಬಳಸಿ ಆ ವಸ್ತುವನ್ನು ಪರಿಚಯಿಸೋದು, ಇದನ್ನೇ ನಾವು ಒಗಟು ಅಂತ ಕರಿತೀವಿ. ಇದರಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕು, ಇದು ಸವಾಲು ಮತ್ತು ಮುಂಡಿಗೆ ಎಂದು ಸಹಿತ ಇದನ್ನು ಕರೀತಾರೆ. ಒಗಟುಗಳನ್ನು ಸವಾಲುಗಳು ಮತ್ತು ಮುಂಡಿಗೆಗಳು ಅಂತಂದು ಕರೀತಾರೆ. ಇದು ದಾಸರು ಸಾಮಾನ್ಯವಾಗಿ ದಾಸ ಸಾಹಿತ್ಯದ ಮುಂಡಿಗೆಗಳು, ಉಗಾಭೋಗಗಳು ಇದು ಕೇಳಿದ್ದೀವಿ ನಾವು ಅಲ್ವಾ, ಸುಳಾದಿಗಳು, ಕೀರ್ತನೆಗಳು, ಅಲ್ಲಿ ಮುಂಡಿಗೆಗಳು ಇದು ಒಗಟಿನ ರೂಪದಲ್ಲಿರುವಂಥವು. ಹಾಗೆ ಅದೇ ಸಂದರ್ಭದಲ್ಲಿ ನಮಗೆ ಬಂದಂಥ ಮತ್ತೊಂದು ಸಾಹಿತ್ಯ ಪ್ರಕಾರ ವಚನ ಸಾಹಿತ್ಯದಲ್ಲಿ ಬೆಡಗಿನ ವಚನಗಳು ಅಂತಂದು ಕರಿತೀವಿ. ಬೆಡಗು ಅಂದರೂ ಸಹಿತ ಒಗಟು ಅಂತಂದೇ ಅರ್ಥ. ಬೆಡಗಿನ ಉದಾಹರಣೆಗೆ ನೋಡಿ, ಅಲ್ಲಮ ಪ್ರಭುಗಳ ಸಾಮಾನ್ಯವಾಗಿ ಅವರು ಎಲ್ಲ ವಚನಗಳು ಬೆಡಗಿನ ವಚನಗಳು ಅಂತಂದೇ ಕರಿತೀವಿ. ಒಗಟು ಅದು ಹೇಳಬೇಕಾದ್ರೆ ನೇರವಾಗಿ ಹೇಳೋದಿಲ್ಲ, ನೇರವಾಗಿ ಹೇಳದೆ ಒಂದು ವಿಶೇಷವಾದಂಥ ಉಪಮೆಯನ್ನು ಬಳಸಿ ಹೇಳ್ತಾರಲ್ಲ, ಇದೇ ಒಗಟುಗಳು. ಇದರಲ್ಲಿ ನಿಗೂಢವಾಗಿರುವ ಅಥವಾ ರಹಸ್ಯವಾಗಿರುವ ವಸ್ತುವನ್ನು, ಒಂದು ವಸ್ತುವನ್ನು ನಿಗೂಢವಾಗಿ ಅಂದರೆ ಹೇಳದೆ ಬಚ್ಚಿಟ್ಟು ಅದರ ಸುತ್ತ ಬೇರೆ ವರ್ಣನೆಯನ್ನು ಮಾಡ್ತಾರೆ. ತರ್ಕಬದ್ಧವಾಗಿ ಯೋಚಿಸಿ ಕಂಡುಹಿಡಿಯಲು ನಾವು ಒಡ್ಡುವಂತಹ ಜನಪದರ ಒಂದು ಜಾಣ್ಮೆಯ ಆಟ ಇದು. ಒಡ್ಡುವಂಥ ಜನಪದರ ಜಾಣ್ಮೆಯ ಆಟ, ಇದನ್ನೇ ನಾವು ಒಗಟು ಅಂತ ಕರಿತೀವಿ. ಒಗಟಿನ ಒಂದಿಷ್ಟು ಅರ್ಥ ಮತ್ತು ಅದರ ವಿಶೇಷತೆ ಏನು ಅಂತ ಅರ್ಥ ಆಯ್ತು ಅಂತ ಅನ್ಕೊತೀನಿ. ಇಲ್ಲಿ ಒಂದಿಷ್ಟು ಉದಾಹರಣೆ ನೋಡಿದರೆ ಇನ್ನಷ್ಟು ನಮಗೆ ಖುಷಿ ಆಗುತ್ತೆ. ಏನು ಅಂತಂದರೆ, ಜುಟ್ಟುಂಟು ಹರನಲ್ಲ. ನೋಡಿ, ನಮ್ಮ ದೇವರು ಸಾಮಾನ್ಯವಾಗಿ ಇದು ಒಗಟುಗಳು ನಡೀತಿದ್ದೇ ಹೀಗೆ. ದೇವಸ್ಥಾನಗಳಲ್ಲಿ ಏನಾದರೂ ಉತ್ಸವ ಅಥವಾ ಆಚರಣೆ, ಅಭಿಷೇಕ, ಇಂಥ ಪೂಜೆ ಇದ್ದಾಗ ಜನಪದರು ಅಥವಾ ಆಗಿನ ಜನ ತಮ್ಮ ಆಯಾಸವನ್ನು ಕಳೆಯೋದಕ್ಕೆ ಖುಷಿಗಾಗಿ ದೇವಸ್ಥಾನದಲ್ಲಿದ್ದು ಸವಾಲು ಜವಾಬು ಹಾಕ್ತಾ ದೇವರಿಗೆ ಇದನ್ನು ಅರ್ಪಣೆ ಮಾಡ್ತಾ ಇದ್ರಂತೆ. ಅಂದರೆ ಭಜನೆ ಇದೆಲ್ಲ ಮಾಡ್ತಿರಲ್ಲ, ಒಗಟು ಸಹಿತ ಒಂದು ತಂಡ, ಇದು ಈ ಕಡೆ ಒಂದು ತಂಡ, ಇವರಿಗೂ ಒಗಟು ಹಾಕೋದು, ಇವರಿಗೆ ಸವಾಲನ್ನು ಹಾಕೋದು, ಇದೇ ಒಗಟು. ಈ ಥರ ಭಾಳ ಜಾಣ್ಮೆ ಇರೋದು, ಖುಷಿ ಇರೋದು. ಅದನ್ನು ಒಡೆದು ಹೇಳಿದಾಗ ನಿಜವಾದ ಏನು ನಿಗೂಢವಾಗಿರುವಂಥ ಒಂದು ಅರ್ಥವನ್ನು ಹೇಳಿಬಿಟ್ರೆ ಅವನು ಗೆದ್ದಂಗೆ. ಮತ್ತೊಂದು ತಂಡಕ್ಕೆ ಮತ್ತೆ ಸವಾಲು ಹಾಕ್ತಾಯಿದ್ರು. ಈ ಥರ ಸ್ಪರ್ಧೆ ನಡೀತಾ ಇತ್ತು. ಹಾಗಾಗಿ ಇಲ್ಲೊಂದು ಈ ಥರ ಸ್ಪರ್ಧೆಯ ಒಂದು ಒಗಟು ಹೀಗಿದೆ: ಜುಟ್ಟುಂಟು ಹರನಲ್ಲ. ಜುಟ್ಟಿದೆ ಆದರೆ ಅವನು ಶಿವ ಅಲ್ಲ, ಹರ ಅಲ್ಲ. ಹೊಟ್ಟೆಯುಂಟು ಗಣಪನಲ್ಲ. ಯಾವುದು ಡುಮ್ಮ ಹೊಟ್ಟೆ ಅಲ್ವಾ, ಯಾರ ದೇವರಿಗಿದೆ? ಅದು ಗಣಪನಿಗೆ. ಆದರೆ ಇಲ್ಲಿ ಗಣಪ ಅಲ್ಲ. ಹಂಗಾರೆ
ನೋಡಿ 2 ಲಕ್ಷಣ ಹೇಳ್ತಾ ಇದ್ದಾರೆ. ಒಂದು ಜುಟ್ಟಿರಬೇಕು, ಹೊಟ್ಟೆ ಡುಮ್ಮ ಇರಬೇಕು ಅಲ್ವಾ. ಆದರೆ ಹಾಗಿದ್ದರೆ ನಾನು ಯಾರು, ನಾನು ಯಾರು ಅಂತ ಕೇಳ್ದಂಗೆ ಎಷ್ಟು ಈಸಿ ಇದೆ ನೋಡಿ. ಒಂದು ತೆಂಗಿನಕಾಯಿ ನೋಡಿ, ತೆಂಗಿನಕಾಯಿ ಅಲ್ವಾ, ಹೀಗೆ ಜುಟ್ಟಿರುತ್ತೆ, ಮೇಲ್ಗಡೆಗೆ ಹೀಗೆ ಜುಟ್ಟಿರುತ್ತೆ, ಹೊಟ್ಟೆ ಹೀಗೆ ಇರುತ್ತೆ ಅಲ್ವಾ. ಇದನ್ನು ನೋಡಿ, ಜುಟ್ಟುಂಟು ಹರನಲ್ಲ, ಹೊಟ್ಟೆ ಉಂಟು ಗಣಪನಲ್ಲ. ಹಾಗಾದ್ರೆ ನಾನು ಯಾರು? ತೆಂಗಿನಕಾಯಿ. ಎಷ್ಟು ಈಸಿ ಇದೆ ನೋಡಿ. ತೆಂಗಿನಕಾಯಿ ಅಂತ ನೋಡ್ರಿ, ಆ ಲಕ್ಷಣದ ಮೇಲೆ ಅವನು ಆ ಏನು ಕೊಟ್ಟಿದ್ದಾರೆ ಸೂಚಕಗಳು ಅಥವಾ ಉಪಮೆಗಳು, ಅದರ ಆಧಾರದ ಮೇಲೆ ಅವನೇನು ಮಾಡಬೇಕು, ಆ ಜ್ಞಾನವನ್ನು ಬಳಸಿ ತರ್ಕ ಮಾಡಿಬಿಟ್ಟು ಇದೇ ವಸ್ತು ಅಂತ ಗುರುತಿಸ್ಬೇಕು. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಕೂಗಿದರೆ ರಾವಣ, ಕೂಗ ಕತ್ತಿಬಿಟ್ರೆ ರಾವಣ ಕೂಗದಂಗೆ ಒಟ್ರೋ ಅಂತಿರ್ತೈತಿ. ಹಾರಿದರೆ ಹನುಮಂತ, ಹಾರಿದಾಗ ಇಲ್ಲಿಂದ ಅಲ್ಲಿಗೆ ಹಾರುತ್ತೆ, ಅಲ್ಲಿಂದ ಅಲ್ಲಿಗೆ ಹಾರುತ್ತೆ, ಕೈಗೆ ಸಿಗೋದಿಲ್ಲ. ಕೂತರೆ ಮುನಿ, ಕುಂತು ಬಿಟ್ರೆ ಮುಗಿದೋತು. ಒಂದು ಮಳೆಗಾಲ ಮುಗಿತಿದ್ದಂಗೆ ಕುಂತು ಬಿಡ್ತದೋ, ಎಲ್ಲರೂ ಒಂದು ಗೂಡು ಮಾಡ್ಕೊಂಡು ಕುತ್ಕೊಂತು ಅಂದರೆ ಮುಂದಿನ ಮಳೆಗಾಲ ಮೋಡ ಬರೋವರೆಗೂ ಕುಂತಿದ್ದು ಹೇಳಲ್ಲ. ಮುನಿ ಋಷಿ ತಪಸ್ಸಿ ಕುಂತಂಗೆ. ಯಾರು ಹಾಗಿದ್ರೆ ಅದು? ಅದೇ ಕಪ್ಪೆ. ಕಪ್ಪೆಗಳು ನೋಡಿ, ಮಳೆ ಬಂತು ಅಂದರೆ ಅಲ್ಲಿ ಎಲ್ಲಿರ್ತವೆ ಏನೋ ಬಂದುಬಿಡ್ತವೆ ಅಲ್ವಾ, ಹೋಗಿ ಕುತ್ಕೊಂಡ್ಬಿಡ್ತಾವಲ್ಲ, ಅದು ಇದು ವಿಶೇಷ ನೋಡಿ. ಕಪ್ಪೆ ಅನ್ನುವಂತಹ ಒಂದು ವಸ್ತು ಅಥವಾ ಜೀವಿಯನ್ನು ಈ ಲಕ್ಷಣಗಳ ಮೇಲೆ ಹೇಳಿರ್ತಾರಲ್ಲ, ಇದನ್ನೇ ನಾವು ಒಗಟು. ಎಷ್ಟು ಚೆಂದ ಇದೆ ನೋಡಿರಿ. ಈ ಥರದ ಒಗಟುಗಳನ್ನು ಪರೀಕ್ಷೆಯಲ್ಲಿ ಕೇಳ್ತಾರೆ. ಸರಿಯಾದ ಅರ್ಥವನ್ನು ನೀವು ಅಲ್ಲಿ ಗುರುತಿಸಬೇಕಾಗತ್ತೆ ಇದು. ಹಾಗೆ ಇನ್ನೊಂದು ಪರಿಕಲ್ಪನೆ ಲಿಂಗ ಮತ್ತು ವಚನಗಳು ಅಂತ. ಲಿಂಗ ಮತ್ತು ವಚನಗಳು ಸಾಮಾನ್ಯವಾಗಿ ನಮಗೆ ಗಮನಿಸ್ತೀವಿ. ಎಲ್ಲಿ ಗಮನಿಸ್ತೀವಿ ಅಂದರೆ ಇದನ್ನು ಕ್ರಿಯಾಪದಗಳಲ್ಲಿ ಸಾಮಾನ್ಯವಾಗಿ ಗಮನಿಸ್ತೀವಿ ಮತ್ತು ಕರ್ತೃಪದದಲ್ಲಿ ಗಮನಿಸ್ತೀವಿ ಅಲ್ವಾ, ಲಿಂಗ ಮತ್ತು ವಚನವನ್ನು. ಇದು ಪುಲ್ಲಿಂಗನೋ ಸ್ತ್ರೀಲಿಂಗನೋ ಈ ಥರ ಗುರುತಿಸ್ತೀವಿ. ವಚನ ಅಂದರೆ ಏಕವಚನನೋ ಬಹುವಚನ ಇಷ್ಟು ಬರುತ್ತೆ ನಮಗೆ. ಲಿಂಗಗಳನ್ನು ಮಾತಿನಲ್ಲಿ ಅಥವಾ ವಾಕ್ಯದಲ್ಲಿ ಬಳಸಿರುವ ಶಬ್ದವು ಅದು ಗಂಡಸು ಅಂತಂದಾಗಲಿ ಅಥವಾ ಹೆಣ್ಣು ಅಥವಾ ಹೆಂಗಸು ಅಂತಂದಾಗಲಿ ಅಥವಾ ಎರಡೂ ಅಲ್ಲದ ಅರ್ಥವು ಮನಸ್ಸಿಗೆ ಹೊಳೆಯುವುದು ಅಂಥದ್ದನ್ನು ಆ ರೀತಿ ಹೊಳೆಯುವಂತಹ ಪದಗಳನ್ನು ಅಥವಾ ಆ ಅಂಶವನ್ನೇ ನಾವು ಲಿಂಗ ಅಂತ ಕರಿತೀವಿ. ಇದು ಗಂಡು ಅನಿಸಿದರೆ ಅದು ಪುಲ್ಲಿಂಗ, ಇದು ಹೆಣ್ಣು ಅನಿಸಿದರೆ ಇದು ಸ್ತ್ರೀಲಿಂಗ, ಇದು ಎರಡೂ ಅಲ್ಲ ಅಂದರೆ ಇದು ನಪುಂಸಕಲಿಂಗ. ಈ ಥರದಲ್ಲಿ ಗುರುತಿಸ್ತೀವಿ. ಇದು ಗಂಡಸು ಅನ್ನೋ ಅರ್ಥಕ್ಕೆ ಶಬ್ದಕ್ಕೆ ಪುಲ್ಲಿಂಗ, ಹಾಗೆ ಸ್ತ್ರೀಲಿಂಗ ಮತ್ತು ನಪುಂಸಕಲಿಂಗ. ಇದು ಸಾಮಾನ್ಯವಾಗಿ 3 ರೀತಿಯ ಲಿಂಗಗಳನ್ನು ಗುರುತಿಸ್ತೇವೆ. ಆದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇಷ್ಟೇ ಕೇಳೋದಿಲ್ಲ. ಕೆಲವು ಸರಿ ನೋಡಿ, ಉದಾಹರಣೆಗೆ ಈ ಮಗು ಅಂತ ಇದೆಯಪ್ಪ, ಮಗು ಇದು ಪುಲ್ಲಿಂಗನೋ ಸ್ತ್ರೀಲಿಂಗನೋ ನಪುಂಸಕಲಿಂಗನೋ ಈ ಥರದ ಪ್ರಶ್ನೆ ಬರುತ್ತೆ. ಹಾಗೆಯೇ ಈಗ ಹುಂಜ ಅಂತ ಇದೆಯಪ್ಪ, ಹುಂಜ ಇದು ಪುಲ್ಲಿಂಗನೋ ಸ್ತ್ರೀಲಿಂಗನೋ ನಪುಂಸಕಲಿಂಗನೋ ಈ ಥರ ಪ್ರಶ್ನೆಗಳು ಬರುತ್ತವೆ ಅಲ್ವಾ. ಹಾಗೆ ಇನ್ನೊಂದು ಲಕ್ಷ್ಮಿ ಅಂತ ಇದೆಯಪ್ಪ, ಇದು ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕಲಿಂಗ ಈ ಥರದ ಪ್ರಶ್ನೆಗಳು ಬಂದಾಗ ಸ್ವಲ್ಪ ಗಲಿಬಿಲಿ ಆಗುತ್ತಲ್ವ. ಹಾಗಾಗಿ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಸ್ವಲ್ಪ ಗಮನಿಸೋಣ ನೋಡಿ. ಪುಲ್ಲಿಂಗ ಮತ್ತು ನಪುಂಸಕಲಿಂಗ ಎರಡೂ ಅರ್ಥ ಶಬ್ದಕ್ಕೆ ಪುನ್ ಪುರುಷ ಪುಂಸಕಲಿಂಗ, ಪುಂಸಕಲಿಂಗ ಅಂತ. ಅಂದರೆ ಪುರುಷ, ನಪುಂಸಕ ಎರಡೂ ಸೇರಿಬಿಡುತ್ತೆ ಪುಲ್ಲಿಂಗ. ಹಾಗಾಗಿ ಪುಂಸಕಲಿಂಗ ಅಂತ ಕರಿತೀವಿ. ಇನ್ನೊಂದು ಸ್ತ್ರೀಲಿಂಗ ಮತ್ತು ನಪುಂಸಕಲಿಂಗ, ಸ್ತ್ರೀ ನಪುಂಸಕಲಿಂಗ ಇನ್ನೊಂದು ಥರದ್ದು ಈ ಥರದ್ದಿದೆ. ಹಾಗೆ ಇನ್ನೊಂದು ಯಾವಾಗಲೂ ನಪುಂಸಕಲಿಂಗದ ಅರ್ಥದಲ್ಲಿಯೇ ಪ್ರಯೋಗವಾಗುವಂಥ ಶಬ್ದಕ್ಕೆ ನಿತ್ಯ ನಪುಂಸಕಲಿಂಗ ಅಂತ ಕರಿತೀವಿ. ಇನ್ನೊಂದು ಥರದ್ದು ಇನ್ನೊಂದಿದೆ, ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕಲಿಂಗ ಮೂರೂ ಅರ್ಥದ ಶಬ್ದ ಇರ್ತವೆ. ಇದು ಕೆಲವು ಸರಿ ಪುಲ್ಲಿಂಗ ಆಗೂ ಬಳಕೆ ಆಗುತ್ತೆ, ಕೆಲವು ವಾಕ್ಯಗಳಲ್ಲಿ ಅದೇ ಪದ ಕೆಲವು ಸರಿ ಸ್ತ್ರೀಲಿಂಗವಾಗಿ ಬಳಕೆ ಆಗುತ್ತೆ, ಇನ್ನು ಕೆಲವು ಸರಿ ನಪುಂಸಕಲಿಂಗವಾಗಿ ಬಳಕೆ ಆಗುತ್ತೆ. ಇಂಥದನ್ನು ವಾಚ್ಯಲಿಂಗ ಅಂತ ಕರಿತೀವಿ. ಹಾಗಿದ್ರೆ ಎಷ್ಟು ವಿಧಗಳಿದ್ದಾವೆ ಲಿಂಗಗಳಲ್ಲಿ, 3 ವಿಧ ಅಷ್ಟೇ ಅಲ್ಲ, ಇದ್ರ ಜೊತೆಲಿ ಇನ್ನೂ ಕೆಲವು ಲಿಂಗಗಳನ್ನು ನಾವಿಲ್ಲಿ ಗಮನಿಸ್ಬೋದು. ಹಾಗಿದ್ರೆ ಒಂದೊಂದೇ ಸ್ವಲ್ಪ ಉದಾಹರಣೆ ನೋಡ್ತಾ ಹೋಗೋಣ. ಯಾವಾಗಲೂ ನಪುಂಸಕಲಿಂಗದ ಅರ್ಥದಲ್ಲಿಯೇ ಉಪಯೋಗ ಆಗೋದಕ್ಕೆ ನಿತ್ಯ ನಪುಂಸಕಲಿಂಗ ಅಂತ ಕರೀತಾರೆ. ಉದಾಹರಣೆಗೆ ಜನ, ಮಗು, ಸೈನ್ಯ ಇದೆಲ್ಲದು ನಿತ್ಯ ನಪುಂಸಕಲಿಂಗ. ಅಲ್ಲಿ ಇದೆ ಅಂತಂದು ಹೇಳೋದಕ್ಕೆ ಆಗೋದಿಲ್ಲ. ಇನ್ನೊಂದಿದೆ ಪುಲ್ಲಿಂಗ ಸ್ತ್ರೀಲಿಂಗ ಮತ್ತು ವಾಚ್ಯ ನಪುಂಸಕಲಿಂಗಕ್ಕೆ ಇಲ್ಲಿ ವಾಚ್ಯಲಿಂಗ ಅಂತ ಕರಿತೀವಿ. ಇದರ ಸರ್ವನಾಮಗಳು, ಗುಣವಾಚಕಗಳು. ಮತ್ತು ಇದರಲ್ಲಿ ಉದಾಹರಣೆಗೆ ನೀನು, ತಾನು, ನೀನು ಇದರಲ್ಲಿ ಪುಲ್ಲಿಂಗ ಇರ್ಬೋದು, ಸ್ತ್ರೀಲಿಂಗ ಇರ್ಬೋದು ಮತ್ತು ನಪುಂಸಕಲಿಂಗನೂ ಆಗಿರ್ಬೋದು. ಅದು ಹಾಗೆ ತಾನು, ಇಲ್ಲಿ ತಾನು ಅನ್ನೋದು ಗಂಡ್ಮಗನೂ ಹೇಳ್ಬೋದು, ಹೆಣ್ಮಗನೂ ಹೇಳ್ಬೋದು ಅಲ್ವಾ. ಮತ್ತು ವ್ಯಕ್ತಿ ಅಲ್ಲದೆ ಇರೋದು, ಪುರುಷ ಅಲ್ಲದೆ ಇರೋದು ಆಗ್ಬೋದು ಅಲ್ವಾ ತಾನು.
ಹಾಗೆಯೇ ಗುಣವಾಚಕದಲ್ಲಿ ಒಳ್ಳೆಯದು, ಕರಿದು ಈ ಥರದ ಪದಗಳು ಸಹಿತ ಇದು ವಾಚ್ಯಲಿಂಗಗಳಾಗ್ತವೆ. ಇದೊಂದು ಸ್ವಲ್ಪ ನಮಗೆ ಲಿಂಗಗಳಲ್ಲಿ ಗಮನಿಸೋಣ. ಇನ್ನಷ್ಟು ಉದಾಹರಣೆ ನೋಡೋಣ. ಗಂಡಸು ಎಂಬ ಅರ್ಥ ಶಬ್ದಕ್ಕೆ ಪುಲ್ಲಿಂಗ, ಉದಾಹರಣೆಗೆ ತಂದೆ, ಅರಸ, ಅಧ್ಯಕ್ಷ, ಹಾಗೆ ಸಚಿವ, ವಿಮರ್ಶಕ, ಇವೆಲ್ಲವೂ ಯಾವುದು ಪುಲ್ಲಿಂಗಗಳು. ಹಾಗೆ ಹೆಂಗಸು ಅನ್ನೋ ಅರ್ಥದಲ್ಲಿ ಶಬ್ದಕ್ಕೆ ಸ್ತ್ರೀಲಿಂಗ ಅಂತ ಕರಿತೀವಿ. ತಾಯಿ, ಅರಸಿ, ಅಧ್ಯಕ್ಷೆ, ಸಚಿವೆ, ವಿಮರ್ಶಕಿ, ವಿಮರ್ಶಕ, ವಿಮರ್ಶಕಿ ಈ ಥರದಲ್ಲಿ ಬಳಕೆ ಆದರೆ ಇದನ್ನು ಸ್ತ್ರೀಲಿಂಗ ಅಂತ ಕರಿತೀವಿ. ಎರಡೂ ಅಲ್ಲದ ಅರ್ಥ ಶಬ್ದಕ್ಕೆ ನಪುಂಸಕಲಿಂಗ ಅಂತ ಕರಿತೀವಿ. ಉದಾಹರಣೆಗೆ ನಾಯಿ, ಹಸು, ಹುಂಜ, ಪುಸ್ತಕ, ಮರ, ಕತ್ತೆ. ಒಂದು ಗಮನಕ್ಕೆ ಇಟ್ಕೋಬೇಕು ನಾವು, ನಪುಂಸಕಲಿಂಗ ಅಂತಂತಂದರೆ ಏನು ಅಂತಂದರೆ ಇಂಪಾರ್ಟೆಂಟಾಗಿ ಗಮನಿಸಿ. ಏನು ಅಂದರೆ ಅವನು ವ್ಯಕ್ತಿ ಆಗಿದ್ದರೆ ಅಥವಾ ಮನುಷ್ಯ ಬಿಟ್ಟು ಇನ್ನೆಲ್ಲವನ್ನು ನಾವೇನಂತ ಕರಿತೀವಿ, ನಪುಂಸಕಲಿಂಗ ಅಂತ ಕರಿತೀವಿ. ಮನುಷ್ಯ ಮಾತ್ರ ಪುಲ್ಲಿಂಗ ಇರಬೇಕು, ಇಲ್ಲ ಸ್ತ್ರೀಲಿಂಗ ಇರಬೇಕು, ಇದು ಮಾತ್ರ ನಾವು ಗಮನಿಸಬೇಕು. ಈಗ ಉದಾಹರಣೆಗೆ ಹುಂಜ ಅಂತ ಇದೆ, ಇದು ಪುಲ್ಲಿಂಗ ಅನ್ಬೋದಾ? ಅದು ಗಂಡು ಅಲ್ಲ, ಯಾಕಂದ್ರೆ ಅದು ಒಂದು ಪ್ರಾಣಿ. ಹಾಗಾಗಿ ಮನುಷ್ಯ ಮಾತ್ರ ಪುಲ್ಲಿಂಗ, ಸ್ತ್ರೀಲಿಂಗ, ಇನ್ನು ಉಳಿದವೆಲ್ಲವೂ ನಪುಂಸಕಲಿಂಗ. ಉದಾಹರಣೆಗೆ ಎತ್ತು, ಆಕಳು ನೋಡ್ರಿ, ಆಕಳು ಸ್ತ್ರೀಲಿಂಗ ಅನ್ಬೋದಾ? ಇಲ್ಲ, ಅದನ್ನು ನಪುಂಸಕಲಿಂಗ ಅಂತಂದೇ ಹೇಳಬೇಕು. ಇದು ಸ್ಪಷ್ಟತೆ ನಾವು ಗಮನಿಸಬೇಕು. ಹಾಗೆ ಪುಲ್ಲಿಂಗ ಮತ್ತು ನಪುಂಸಕಲಿಂಗ ಎರಡೂ ಅರ್ಥದ ಶಬ್ದಗಳಿದ್ದಾವೆ. ಇದು ಪುಂ ನಪುಂಸಕಲಿಂಗಗಳು ಅಂತ ಕರಿತೀವಿ. ಅದಕ್ಕೆ ಗ್ರಹವಾಚಕ ಶಬ್ದಗಳು, ಉದಾಹರಣೆಗೆ ಗ್ರಹಗಳಿದಾವಲ್ಲ ಅವು. ಸೂರ್ಯ ನೋಡಿ, ಇದು ಕೆಲವು ಸರಿ ಪುಲ್ಲಿಂಗನೂ ಆಗುತ್ತೆ, ಕೆಲವು ಸರಿ ನಪುಂಸಕಲಿಂಗ. ಸೂರ್ಯ ಹುಟ್ಟಿತು, ಸೂರ್ಯ ಹುಟ್ಟಿದನು. ನೋಡಿ, ಹುಟ್ಟಿದನು ಅಂದ ತಕ್ಷಣ ಪುಲ್ಲಿಂಗ ಆಗ್ಬಿಟ್ಟದ, ಅದೇ ಸೂರ್ಯ. ಅದೇ ಸೂರ್ಯ, ಸೂರ್ಯ ಮುಳುಗಿತ್ತು ಅಂದ ತಕ್ಷಣ ಅದು ನಪುಂಸಕಲಿಂಗ ಆಗ್ಬಿಡ್ತು. ಇಲ್ಲಿ ಪುಲ್ಲಿಂಗನೂ ಇಲ್ಲ, ಸ್ತ್ರೀಲಿಂಗನೂ ಇಲ್ಲ ಅಲ್ವಾ? ಇದು ನಾವು ಗಮನಿಸಬೇಕು. ಹಾಗೆ ಚಂದ್ರ ಉದಯವಾಯಿತು, ಇದು ನಪುಂಸಕಲಿಂಗ. ಚಂದ್ರ ಉದಯವಾದನು ಪುಲ್ಲಿಂಗ ಅಲ್ವಾ? ಹಿಂಗೆ ಒಂದೇ ಪದ ಎರಡು ಕಡೆ ಬಳಕೆ ಆದಾಗ ಇದು ಕೆಲವು ಸರಿ ಪುಲ್ಲಿಂಗನೂ ಆಗುತ್ತೆ, ಕೆಲವು ಸರಿ ನಪುಂಸಕಲಿಂಗನೂ ಆಗುತ್ತೆ. ಹಾಗಾಗಿ ಇದನ್ನು ಒಟ್ಟಾರೆ ಪುಂ ನಪುಂಸಕಲಿಂಗ ಅಂತ ಕರೆದು ಬಿಡ್ತಾರೆ. ಇದು ಕ್ಲಿಯರ್ ಆಯಿತು ಅಂತ ಅನ್ಕೊತೀನಿ. ಅದೇ ಥರ ಸ್ತ್ರೀಲಿಂಗಕ್ಕೆ ಗಮನಿಸ್ತಾನೆ. ಸ್ತ್ರೀಲಿಂಗ ಮತ್ತು ನಪುಂಸಕಲಿಂಗ ಎರಡೂ ಶಬ್ದಕ್ಕೆ ಬಳಕೆ ಆಗುವಂಥ ಕೆಲವು ಪದಗಳಿದ್ದಾವೆ. ಇವು ದೇವತಾವಾಚಕಗಳು ಅಂತಂದು ಕರಿತೀವಿ. ದೇವತಾವಾಚಕಗಳು ಉದಾಹರಣೆಗೆ ದೇವತೆ, ಸರಸ್ವತಿ. ನೋಡಿ, ದೇವತೆ ಒಲಿದಳು ಅಂದಾಗ ಸ್ತ್ರೀಲಿಂಗ ಆಯಿತು. ದೇವತೆ ಒಲಿಯಿತು ಅಂದ ತಕ್ಷಣ ನಪುಂಸಕಲಿಂಗ ಆಯಿತು. ಹಂಗಾರೆ ದೇವತೆ ಅನ್ನೋ ಪದ ಯಾವುದಕ್ಕೆ ಬರಬೇಕಿದು? ಇದು ಪುಲ್ಲಿಂಗನೋ ಅಲ್ಲ, ಸ್ತ್ರೀಲಿಂಗನೋ ಅಥವಾ ನಪುಂಸಕಲಿಂಗನೋ ಅಂದಾಗ ದೇವತೆ ಅಂದ ತಕ್ಷಣ ಅದು ಅಲ್ಲಿ ಮುಂದೆ ಯಾವ ಕ್ರಿಯಾಪದವನ್ನು ಹೊಮ್ಮಿಸ್ತಾ ಇದೆ ಅನ್ನೋದು ಗಮನಿಸಬೇಕಾಗತ್ತೆ ಅಲ್ವಾ? ಹಾಗಾಗಿ ದೇವತೆ ಇದು ಪುಂಲಿಂಗ, ಸ್ತ್ರೀಲಿಂಗನೂ ಆಗ್ಬೋದು, ನಪುಂಸಕಲಿಂಗನೂ ಆಗ್ಬೋದು. ಹಾಗಾಗಿ ನಾವಿಲ್ಲೇನು ಗಮನಿಸಬೇಕು? ದೇವತೆ ಅಂತ ಅಷ್ಟೇ ಕೊಟ್ಬಿಟ್ರೆ ಇದು ಸ್ತ್ರೀ ನಪುಂಸಕಲಿಂಗ ಅಂತ ಗುರುತಿಸ್ಬೇಕು. ಇದು ಕ್ಲಿಯರ್ ಆಯಿತು ಅಂತ ಅನ್ಕೊತೀನಿ. ಹಾಗೆಯೇ ಇನ್ನೊಂದು ಕಾನ್ಸೆಪ್ಟನ್ನು ನಾವು ನೋಡ್ತಾ ಇದ್ದೀವಿ. ಲಿಂಗ ಮತ್ತು ವಚನದಲ್ಲಿ ವಚನ ಅನ್ನೋದು ಏನು ಅಂತ. ಲಿಂಗಗಳ ಬಗ್ಗೆ ಕ್ಲಿಯರ್ ಆಯಿತು ನಮಗೆ. ವಚನ ಅಂದರೆ ಏನು ಅಂತಂದರೆ ಇಲ್ಲಿ ಸಂಖ್ಯೆ ಅಂತ ಅರ್ಥ ಅಷ್ಟೇ. ವಚನ ಅಂದರೆ ಮಾತು ಅಂತಂದು ಅರ್ಥ ಆಗುತ್ತೆ, ವಚನ ಸಾಹಿತ್ಯ ಅಂತ. ಇಲ್ಲಿ ವಚನ ಅಂತಂದರೆ ಸಂಖ್ಯೆ ಅಂತ ಅರ್ಥ ಆಗುತ್ತೆ. ಏನು ಸಂಖ್ಯೆ ಅಂದರೆ? ಏಕ ಅಂದರೆ ಒಂದು ಅಥವಾ ಅನೇಕ ಅನ್ನೋದು. ಅಂದರೆ ಏಕ ಅಥವಾ ಅನೇಕ ವಸ್ತುಗಳು ಎಂದು ಲೆಕ್ಕ ಹಾಕಿ ಹೇಳುವಾಗ ಬಳಸುವ ಪದ ಬಳಕೆ ಮಾಡ್ತೀವಲ್ಲ, ಅಥವಾ ಒಂದು ಪ್ರತ್ಯಯ ಬಳಕೆ ಮಾಡ್ತೀವಲ್ಲ, ಅದನ್ನೇ ನಾವು ವಚನ ಅಂತ ಕರಿತೀವಿ. ಒಂದು ಅಥವಾ ಅನೇಕ ಎಂದು ಲೆಕ್ಕ ಹಾಕಿ ಹೇಳುವಾಗ ಆ ವ್ಯಕ್ತಿ ಅಥವಾ ವಸ್ತು ವಾಚಕಕ್ಕೆ ಕೆಲವು ಪ್ರತ್ಯಯಗಳನ್ನು ಸೇರಿಸ್ತೀವಲ್ಲ, ಇವಕ್ಕೆ ನಾವು ವಚನ ಅಂತ ಕರಿತೀವಿ. ಈ ಎರಡನ್ನೂ ಗಮನಿಸು, ಪದನೂ ಆಗಿರ್ಬೋದು, ಕೆಲವು ಪ್ರತ್ಯಯನೂ ಆಗಿರ್ಬೋದು. ಇವು ಎರಡರಲ್ಲಿ ಎರಡು ವಿಧ, ಒಂದು ಏಕವಚನ, ಒಂದು ಬಹುವಚನ. ಏಕ ಅಂದರೆ ಒಂದು ಅಂತ, ಬಹು ಅಂತಂದರೆ ಭಾಳ ಅಂತ ಅರ್ಥ ಅಷ್ಟೇ. ಸಂಸ್ಕೃತದಲ್ಲಿ ಇನ್ನು ಬೇರೆ ಬೇರೆ ಇದ್ದಾವೆ. ಇಲ್ಲಿ ಸದ್ಯ ಕನ್ನಡದಲ್ಲಿ ಎರಡೇ ವಚನಗಳನ್ನು ನಾವು ಗಮನಿಸ್ತೀವಿ. ವ್ಯಕ್ತಿ ಅಥವಾ ವಸ್ತು ಒಂದು ಆಗಿದ್ದರೆ ಅಂಥದ್ದನ್ನು ಏಕವಚನ ಅಂತ ಕರಿತೀವಿ. ಅರಸ, ನಾನು, ಮನೆ, ತಾಯಿ, ಇವೆಲ್ಲ ಏಕವಚನ. ಬಹುವಚನ ಅನ್ನೋದಕ್ಕೆ ವ್ಯಕ್ತಿ ಅಥವಾ ವಸ್ತುಗಳು ಒಂದಕ್ಕಿಂತ ಹೆಚ್ಚಿದ್ರೆ, ಅಂದರೆ 2, 3 ಈ ಥರ ಇದ್ದರೆ ಅದೆಲ್ಲವನ್ನು ಸೇರಿ ನಾವೇನಂತ ಕರಿತೀವಿ? ಬಹುವಚನ ಅಂತ ಕರಿತೀವಿ. ಅರಸರು, ನಾವು, ಮನೆಗಳು, ತಾಯಂದಿರು, ಈ ಥರ. ಒಂದು ಅಂಶ ಗಮನಿಸಬೇಕು ನಾವು, ಏನದು ಏಕವಚನದಿಂದ ಬಹುವಚನಕ್ಕೆ ಪರಿವರ್ತಿಸ್ಬೋದಾ? ಖಂಡಿತ ಪರಿವರ್ತಿಸ್ಬೋದು. ಹೇಗೆ? ಆ ಪದಕ್ಕೆ ನೋಡಿ, ಇಲ್ಲಿ ಪದ ಗಮನಿಸ್ತಿದ್ದೀವಿ ನಾವು. ಅರಸ, ಅರಸರು, ಮನೆ, ಮನೆಗಳು. ನೋಡಿ, ಏಕವಚನ ಆಯಿತು, ಈ ಕಡೆ ಬಹುವಚನನೂ ಆಯಿತು. ಹೆಂಗಾಯ್ತದು? ಭಾಳ ಸುಲಭ. ಏಕವಚನದಿಂದ ಬಹುವಚನ ಮಾಡಬಹುದು. ಹೇಗೆ? ಕೆಲವು ಪ್ರತ್ಯಯಗಳನ್ನು ಸೇರಿಸಬೇಕು. ಇದನ್ನು ವಚನ ಪ್ರತ್ಯಯಗಳು ಅಂತ ಕರಿತೀವಿ. ಇವನ್ನ
ವಚನ ಪ್ರತ್ಯಯಗಳು ಅಂತ ಕರಿತೀವಿ. ಇವು ವಚನ ಪ್ರತ್ಯಯಗಳು. ವಚನ ಪ್ರತ್ಯಯ. ಏನಿದು ಪ್ರತ್ಯಯ ಅಂದರೆ? ಪ್ರತ್ಯಯಗಳು ಅಂತಂದರೆ ಅಕ್ಷರ ಅಥವಾ ಅಕ್ಷರಗಳ ಗುಂಪು. ಇವು ಪ್ರತ್ಯಯಗಳು. ಇವು ಒಂದು ಪದಕ್ಕೆ ಮುಂದಕ್ಕೆ ಸೇರಿದರೆ ಹೀಗೆ ನೋಡಿ, ಇಲ್ಲಿ ಸೇರಿದೆ. ಅರಸ ಪ್ಲಸ್ ಅರು, ಅರಸರು ಬಹುವಚನ ಆಗ್ಬಿಡ್ತು. ಹಾಗೆ ಮನೆ ಪ್ಲಸ್ ಗಳು, ಮನೆಗಳು ಆಗ್ಬಿಡ್ತು. ಹಾಗೆ ತಾಯಿ ಪ್ಲಸ್ ಅಂದಿರು, ತಾಯಂದಿರು ಆಯಿತು. ಈ ಥರ ಪ್ರತ್ಯಯಗಳು ಸೇರಿಸೋದ್ರಿಂದ ಬಹುವಚನ ಪದಗಳನ್ನು ನಾವು ಸೃಷ್ಟಿಸಬಹುದು. ಇಲ್ಲಿ ಒಂದಿದೆ, ಇಲ್ಲಿ ಬಹಳ ಇದ್ದಾವೆ. ಆದರೆ ಎಲ್ಲದಕ್ಕೂ ಒಂದೇ ಥರ ಪ್ರತ್ಯಯನ ಅಲ್ಲ. ಕೆಲವು ಸರಿ ಅರು, ಅವು, ಊ, ಗಳು, ಅಂದಿರು ಈ ಥರದಲ್ಲಿ ಕೆಲವು ಪ್ರತ್ಯಯಗಳನ್ನು ನಾವು ಇಲ್ಲಿ ಬಳಕೆ ಮಾಡ್ತೀವಿ. ನೆಕ್ಸ್ಟು ಹಾಗಿದ್ರೆ ಇನ್ನೊಂದು ಪರಿಕಲ್ಪನೆಯನ್ನು ನೋಡ್ತಾ ಇದ್ದೇವೆ ನಾವು, ಗ್ರಾಮ್ಯ ಪದ ಮತ್ತು ಗ್ರಾಂಥಿಕ ಪದ. ಇದು ಭಾಳ ಸುಲಭದ ಒಂದು ಪರಿಕಲ್ಪನೆ, ಗೊತ್ತಿದೆ ನಮಗೆ. ಗ್ರಾಮ್ಯ ಅಂತಂದರೆ ಹಳ್ಳಿ ಅಂತ ಅರ್ಥ. ಅಂದರೆ ಹಳ್ಳಿ ಅಂತಂದರೆ ಏನರ್ಥ? ಓದದೇ ಇರುವಂಥವ್ರು ಅಂತ ಇತ್ತು ಮುಂಚೆ. ಈಗೆಲ್ಲ ನಮ್ಮ ಹಳ್ಳಿಗಳು ಎಲ್ಲ ವಿದ್ಯಾವಂತರು, ಎಲ್ಲ ಚೆನ್ನಾಗಿರುವಂಥರೆ, ನಾಗರಿಕ ವ್ಯವಸ್ಥೆ ಇರುವಂಥದ್ದಿದೆ. ಗ್ರಾಮರ್ ಹುಟ್ಟುವಾಗ ಅಂದರೆ ವ್ಯಾಕರಣವನ್ನು ಬರೆಯುವಾಗ ಹಳ್ಳಿ ಅಂತಂದರೆ ಏನು ಗೊತ್ತಿಲ್ಲದರು ಅನ್ನೋದೇ ಇತ್ತು. ಹಾಗಾಗಿ ಅವರನ್ನು ಮಾತನಾಡುವ ಭಾಷೆ, ಹಳ್ಳಿಗರು ಮಾತನಾಡುವ ಭಾಷೆ, ಇದನ್ನೇ ಆಡು ಭಾಷೆ ಅಂತ ಕರಿತಿದ್ರು. ಇದನ್ನೇ ಗ್ರಾಮ್ಯ ಭಾಷೆ ಅಂತ ಕರಿತಿದ್ರು. ಇದಕ್ಕೆ ವ್ಯವಹಾರದ ಭಾಷೆ ಅಂತಂದು ಸಹಿತ ಕರೀತಾರೆ. ಇನ್ನೊಂದು, ಇದು ಪ್ರಾದೇಶಿಕ ಭಿನ್ನತೆಯನ್ನು ಸಹಿತ ತುಂಬ ಹೊಂದಿರುತ್ತದೆ. ಈಗ ಒಂದು ಉದಾಹರಣೆಗೆ ನಮ್ಮ ಕರ್ನಾಟಕದಲ್ಲಿ 20 ಕಿಲೋಮೀಟ್ರಿಗೆ ಒಂದೊಂದು ಥರದ ಭಾಷೆ ಬದಲಾಗ್ತಾ ಹೋಗುತ್ತೆ. ಇದು ವ್ಯಾವಹಾರಿಕ ಭಾಷೆ ಅಥವಾ ಆಡು ಭಾಷೆ. ಆದರೆ ಒಂದು ಭಾಷೆಯಲ್ಲಿ ಇದ್ದಂಥ ಒಂದು ಪದ ಮತ್ತೊಂದು ಪ್ರದೇಶದಲ್ಲಿ ಅರ್ಥ ವ್ಯತ್ಯಾಸ ಆಗುತ್ತೆ, ಬರವಣಿಗೆ ವ್ಯತ್ಯಾಸ ಆಗುತ್ತೆ. ಅದಕ್ಕಾಗಿಯೇ ಎಲ್ಲರಿಗೂ ಒಂದು ಸಮಾನತೆಯನ್ನು ಮತ್ತು ಒಂದು ಸಂಪರ್ಕವನ್ನು ಕಲ್ಪಿಸೋದಕ್ಕಾಗಿ ಬರವಣಿಗೆ ಭಾಷೆ ಅಥವಾ ಗ್ರಂಥಸ್ಥ ಭಾಷೆ ಅಂತ ಮತ್ತೊಂದು ರೀತಿಯ ಭಾಷೆ ಬಳಕೆಗೆ ಬಂದಿದೆ. ಹಾಗಾಗಿ ಇದನ್ನು ಗ್ರಾಮ್ಯ ಭಾಷೆ, ಇದು ಗ್ರಾಂಥಿಕ ಭಾಷೆ. ಗ್ರಾಂಥಿಕ ಭಾಷೆ ಎಲ್ಲ ಕಡೆ ಒಂದೇ ರೀತಿ ಬಳಕೆಯಾಗುತ್ತೆ, ಸಾಮಾನ್ಯವಾಗಿ ಬಳಕೆಯಾಗುತ್ತೆ. ಆದರೆ ಗ್ರಾಮ್ಯ ಭಾಷೆ ಆ ಪ್ರದೇಶದ ಮೇಲೆ ಬದಲಾಗ್ತಾ ಹೋಗುತ್ತೆ. ಗ್ರಾಂಥಿಕ ಭಾಷೆ ಪ್ರಾದೇಶಿಕ ಭಿನ್ನತೆಯನ್ನು ಹೊಂದಿರುವ ಗ್ರಾಮ್ಯ ಪದಗಳ ಅರ್ಥದಲ್ಲಿ ಏಕರೂಪತೆಯನ್ನು ತರುವ ಪ್ರಯತ್ನವನ್ನು ಗ್ರಾಂಥಿಕ ರೂಪದಲ್ಲಿ ಕಾಣಬಹುದು. ಬರವಣಿಗೆಯ ಶುದ್ಧ ರೂಪದ ಪದಗಳನ್ನೇ ನಾವು ಗ್ರಾಂಥಿಕ ಪದಗಳು ಅಂತ ಕರಿತೀವಿ, ಗ್ರಂಥಸ್ಥ ಪದಗಳು ಅಂತ ಕರಿತೀವಿ. ಉದಾಹರಣೆಗೆ ನೋಡ್ತಾನೆ, ಬರ್ತಾನೆ ಅಂತ ಇದ್ದರೆ ಬರ್ತಾನೆ ಅಂದರೆ ಬರುತ್ತಾನೆ ಅಂತ ಅರ್ಥ ಆಗುತ್ತೆ. ಬರುತ್ತಾನೆ ಇದು ಗ್ರಾಮ್ಯ ಪದ, ಇದು ಗ್ರಾಂಥಿಕ ಪದ. ಕುಂತವಳೆ, ಕುಳಿತಿದ್ದಾಳೆ ಅಂತ ಆಗುತ್ತೆ. ಕುಂತವಳೆ, ಕುಳಿತಿದ್ದಾಳೆ ಅಂತ ಆಗುತ್ತೆ. ಈ ಥರ ಗ್ರಾಮ್ಯ ಪದ, ಗ್ರಾಂಥಿಕ ಪದ ಈ ಥರದಲ್ಲಿ ವ್ಯತ್ಯಾಸ ಇರುತ್ತೆ. ನಮ್ಮ ಪರೀಕ್ಷೆಯಲ್ಲಿ ಏನು ಮಾಡ್ತಾರೆ, ಈ ಥರ ಒಂದು ಗ್ರಾಮ್ಯ ಪದವನ್ನು ಕೊಟ್ಬಿಟ್ಟು ಗ್ರಾಂಥಿಕ ಪದ, ಸರಿಯಾದ ಗ್ರಾಂಥಿಕ ಪದವನ್ನು ಗುರುತಿಸಿ ಅಂತ ಕೇಳ್ತಾರೆ. ಈಗ ಗ್ರಾಂಥಿಕ ಪದವನ್ನು ಗುರುತಿಸುವಂಥದ್ದು ನಮಗೆ ಪರಿಚಯ ಆಗುತ್ತೆ.